ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSC GDA 12/1/2023 ನಡೆದಂತಹ 4ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ, ಎ ಅನುಪಾತ ಬಿ = 5:8, ಬಿ ಅನುಪಾತ ಸಿ = 4:7 ಆಗಿದ್ದರೆ ಎ ಬಿ ಸಿ ಯ ಮೌಲ್ಯ ಕಂಡುಹಿಡಿಯಿರಿ. ಎ ಬಿ ನಾವು ಡೈರೆಕ್ಟ್ ಆಪ್ಷನ್ ಹೋಗೋಣ, ಪೂರ್ತಿ ಸಾಲ್ವ್ ಮಾಡಬೇಡ. ಎ ಬಿ ಅನುಪಾತ ಎಷ್ಟಿರಬೇಕು? 5:8 ಇರಬೇಕು. ಇದು 7:8 ಐತಿ, ಕ್ಯಾನ್ಸಲ್. ಇದು 4:9 ಐತಿ, ಕ್ಯಾನ್ಸಲ್. ಇವೆರಡು ಆಗೋ ಚಾನ್ಸ್ ಅದ. ಓಕೆ, ನೆಕ್ಸ್ಟ್ ಬಿ ಸಿ ಅನುಪಾತ ಏನಿರಬೇಕು? 4:7 ಇರಬೇಕು. ಇದು ನೋಡ್ರಿ, 2 4 2 7 2 4 2 5 4:7 ಇರಬೇಕು. ಸೊ ಇದು ಕ್ಯಾನ್ಸಲ್. ಒಂದು ಆಪ್ಷನ್ ಇತ್ತು, ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಇಲ್ಲ ನೀವು ನಾರ್ಮಲ್ ಆಗಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ನಾನು ನಿಮ್ಗೆ ಡೈರೆಕ್ಟ್ ಮೆಥಡ್ ಹೇಳೀನಿ. ಇಲ್ಲಿಂದ ಇದಕ್ಕೆ ಕೊಡಿಸ್ರಿ, 5 4 20. ನೆಕ್ಸ್ಟ್ ಇಲ್ಲಿಂದ ವಾಪಸ್ ಇದಕ್ಕೆ ಕೊಡಿಸ್ರಿ, 8 4 32. ನೆಕ್ಸ್ಟ್ ಇಲ್ಲಿಂದ ಇದಕ್ಕೆ ಕೊಡಿಸ್ರಿ, 8 7 56. ಓಕೆ, ನೆಕ್ಸ್ಟ್ 4ರಿಂದ ಭಾಗಿಸ್ರಿ, 4 5 20, 4 8 32, 4 1 4 4 4 16. ಇದು ನಾರ್ಮಲ್ ಮೆಥಡ್ ಆಯಿತು. ಓಕೆ, ಇಲ್ಲ ಇನ್ನೊಂದು ಮೆಥಡ್ ಅದ, ಅದನ್ನು ಬೇಕಾದ್ರೆ ಮಾಡ್ರಿ. ಅದೇ ಮೆಥಡ್ ನಾ ಈಗ ಇದನ್ನು ಮಾಡಿದ್ದಿಲ್ಲ, ಡೈರೆಕ್ಟ್ ಮಾಡಿದೆ, ಅದನ್ನು ಬರ್ಕೊಂಡು ಮಾಡ್ತೀರಿ ಅಷ್ಟೇ. ಎ ಅನುಪಾತ ಬಿ = 5:8, ಬಿ ಅನುಪಾತ ಸಿ = 4:7. ಎ ಬಿ ಸಿ ರೇಷಿಯೋ ಹೆಂಗೆ ಕಂಡುಹಿಡಿತೀರಿ? ಇದನ್ನು ಇದಕ್ಕೆ ಕುಣಿಸ್ರಿ, 5 4 20. ಬಿ ಬೆಲೆ ಇದನ್ನು ಇದಕ್ಕೆ ಕುಣಿಸ್ರಿ, 8 4 32. ಸಿ ಬೆಲೆ 8 7 56. ಇದನ್ನು ನಾನೇನು ಮಾಡಿದೆ? ಡೈರೆಕ್ಟ್ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡಿದೆ. ಬಟ್ ಇಷ್ಟು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಪ್ಷನ್ನ ಚೆಕ್ ಮಾಡಿಬಿಡ್ರಿ. ಎರಡನೇ ಪ್ರಶ್ನೆ, ಬೆಸವಾಗಿರುವ ಬೆಸ ಸಂಖ್ಯೆ ಅಂತ ಆಗಬೇಕಾಗಿತ್ತು. ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ, ಪ್ರೈಮ್ ನಂಬರ್ದು ಎವರೇಜ್ ಕಂಡುಹಿಡಿಬೇಕು. ಅದು ಯಾವ ಸಂಖ್ಯೆ ಇರಬೇಕು? ಆಡ್ ಬೆಸ ಸಂಖ್ಯೆ ಇರಬೇಕು. 2 ಅನ್ನೋದು ಒಂದೇ ಒಂದು ಅವಿಭಾಜ್ಯ ಸಮಸಂಖ್ಯೆ, ಅದನ್ನು ಬಿಡ್ರಿ. 3 5 7 11 ಇವೇನು 4 ಬೆಸ ಸಂಖ್ಯೆ, 4 ಬೆಸ ಅವಿಭಾಜ್ಯ ಸಂಖ್ಯೆಗಳು. ಇವ್ರದ್ದು ಏನು ಕಂಡುಹಿಡಿಬೇಕು ನಾವು? ಎವರೇಜ್ ಅಂತಂದ್ರೆ ಒಟ್ಟು ಮೊತ್ತ ಭಾಗಿಸು ಒಟ್ಟು ಸಂಖ್ಯೆ. 18 21 26 ಎಲ್ಲ ಕೂಡಿಸಿದ್ರೆ 26. ಎಷ್ಟು ಸಂಖ್ಯೆ ಅದಾವು? 4 ಸಂಖ್ಯೆ ಅದಾವು. 4ರಿಂದ ಭಾಗಿಸ್ತೀವಿ, 4 4 4 6 24, 4 5 20. ಆಪ್ಷನ್ 4 6.5 ಸರಿಯಾದ ಉತ್ತರ ಆಗಿರುವಂಥದ್ದು. ಮೂರನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ 2 ವಸ್ತುಗಳನ್ನು ಖರೀದಿಸಿದನು. ಒಂದೇ ಬೆಲೆಗೆ 2 ವಸ್ತುಗಳನ್ನು ಖರೀದಿಸಿದನು. ಒಂದನ್ನು 100% ಲಾಭ, ಇನ್ನೊಂದನ್ನು 5% ನಷ್ಟಕ್ಕೆ ಮಾರಿದನು. ಒಂದು 100 ರೂಪಾಯಿ ಕೊಟ್ಟು ಖರೀದಿ, ಇದನ್ನ 110 ರೂಪಾಯಿ ಮಾರಿದ, 10% ಲಾಭ. ಇನ್ನೊಂದನ್ನು 100 ರೂಪಾಯಿ ಕೊಟ್ಟು ಖರೀದಿಸಿದ, 5% ಲಾಸಿಗೆ ಮಾರ್ಯಾನಂದ್ರೆ ಎಷ್ಟಕ್ಕೆ ಮಾರಿತಾನವ? 95ಕ್ಕೆ ಮಾರಿತಾನೆ. ಓಕೆ, 2 ಮಾರಾಟ ಬೆಲೆಗಳ ನಡುವಿನ ವ್ಯತ್ಯಾಸ 60 ರೂಪಾಯಿ. ಇದ್ರದ್ದು ಮಾರಾಟ ಬೆಲೆ ಮತ್ತು ಇತರ ಮಾರಾಟ ಬೆಲೆ ನಡುವಿನ ವ್ಯತ್ಯಾಸ ಎಷ್ಟೈತಿ? 15 ಐತಿ. ಎಷ್ಟೈತಿ? 15. ನಮ್ಮ ಪ್ರಕಾರ 15 ಐತಿ, ಆದರೆ ಆ್ಯಕ್ಚುಯಲ್ ಆಗಿ ಎಷ್ಟು ರೂಪಾಯಿ ಐತಿ? 60 ರೂಪಾಯಿ. 15 ಅಂದರೆ 60. ಏನು ಕಂಡುಹಿಡಿಬೇಕಪ್ಪ ನಾವು? 2 ವಸ್ತುಗಳ ಬೆಲೆಯ ಮೊತ್ತ ಎಷ್ಟು? ಇಲ್ಲಿ 100 ರೂಪಾಯಿ, ಇಲ್ಲಿ 100 ರೂಪಾಯಿ, ಹಂಗಾರೆ ಟೋಟಲ್ ಎಷ್ಟು ರೂಪಾಯಿ? 200 ರೂಪಾಯಿ ಬೆಲೆಯನ್ನು ಕಂಡುಹಿಡಿಬೇಕು. 15 1 15 4 2 4 8, ಮುಂದೆ 2 0 ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುವಂಥದ್ದು. 4ನೆಯ ಪ್ರಶ್ನೆ, ಇಬ್ಬರು ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿಯು ಒಟ್ಟು ಮಾನ್ಯವಾದ ಮತಗಳಲ್ಲಿ 48% ಗಳಿಸಿದರು. 18% ಮತಗಳು ಅಸಿಂಧುವಾಗಿವೆ, ಅಂದ್ರೆ ಇನ್ವ್ಯಾಲಿಡ್ ಅಂತ. ಒಟ್ಟು ಮತಗಳು 17,500 ಆಗಿದ್ದರೆ ಇತರ ಅಭ್ಯರ್ಥಿ ಪಡೆದ ಮಾನ್ಯ ಮತಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಓಕೆ, ಭಾಳ ಈಸಿ ಪ್ರಶ್ನೆ ಇದು, ಭಾಳ ತಲೆ ಕೆಡಿಸ್ಕೊಬೇಡ್ರಿ. ಟೋಟಲ್ ಎಷ್ಟು ಮತದಾರರಿದ್ರು? 17,500. ಓಕೆ, ಅದ್ರೊಳಗೆ 18% ವೋಟ್ ಇನ್ವ್ಯಾಲಿಡ್, ಅಂದ್ರೆ ತಪ್ಪು ಹಾಕಿರ್ಬೇಕು ಅವರು. ಹಂಗಾದ್ರೆ ಕರೆಕ್ಟಾಗಿ ಬಿದ್ದಂಥ ವೋಟ್ ಎಷ್ಟು? 100ರೊಳಗೆ 18 ಹೋದ್ರೆ 82% ಉಳಿತು, ಹೌದಲ್ಲ? ಇವು ಏನಾಯ್ತು ಈಗ? ವ್ಯಾಲಿಡ್ ವೋಟ್. ಇದ್ರೊಳಗೆ ಒಬ್ಬಗೆ 48% ವೋಟ್ ಬಿದ್ದಾವೆ, ಒಬ್ಬಗೆ 48% ವೋಟ್ ಬಿದ್ದಾವೆ. ನಮಗೆ ಇವಂದು ಬೇಕೋ ಇನ್ನೊಬ್ಬಂದು ಬೇಕು? ಇನ್ನೊಬ್ಬಂದು ಬೇಕು. ಹಂಗಾರೆ ಇಲ್ಲಿನ ಇನ್ನೊಬ್ಬಂದು ಕೇಳ್ಯಾರ ಅವರು.
ಇವಂಗ 48 ಇದ್ರೊಳಗಿಂದ 48% ಓಟ್ ಬಿದ್ದಾವಂದ್ರೆ ಇನ್ನೊಬ್ಬಿಗೆ ಎಷ್ಟು ಬಿದ್ದಿರ್ತಾವು? 52%. ಹೌದಿಲ್ಲ? ಇವಂಗ 100 48% ಓಟ್ ಬಿದ್ದಾವಂದ್ರೆ ಇನ್ನೊಬ್ಬಿಗೆ ಎಷ್ಟು ಬಿದ್ದಿರ್ತಾವೆ? 52%. ನಮಗೆ ಇನ್ನೊಬ್ಬಂದ ಬೇಕಾಗೈತಿ, ಅದಕ್ಕೆ ಇನ್ನೊಬ್ಬರಿಂದ ಗುಣಿಸಿದ್ವಿ. 2 ಇಂದ 2 ಕ್ಯಾನ್ಸಲ್ ಆಯಿತು. ಓಕೆ, ನೆಕ್ಸ್ಟ್ ಎಲ್ಲೆಲ್ಲಿ ಕಡ್ತ ಹೋಗ್ತೈತಿ ಹೊಡಿತೀರ ಹೊಡ್ರಿ, ಇಲ್ಲ ಅಂತಂದ್ರೆ ಏನು ಮಾಡ್ರಿ, ಸಿಂಪ್ಲಿಫೈ ಮಾಡಿರಿ. 4ರಿಂದ ಹೊಡಿಯೋಣ, ಇಲ್ಲ 25ರಿಂದ. 25 4 100, 25 7 175. 4 1 4, 4 3 12. ಓಕೆ, ನೋಡ್ರಿ ಹೆಂಗೆ ಗುಣಾಕಾರ ಮಾಡ್ತೀರಿ ನೋಡ್ರಿ. ಇಲ್ಲಿ ಲಾಸ್ಟ್ 2 ಆಪ್ಷನ್ ಸೇಮ್ ಅದಾವೆ. ಓಕೆ, 7 2 14, 8 7 56, 57 ಇಂಟು 13, 13 4 52, 13 7 91 5 96. ಲಾಸ್ಟ್ 62 ಎಲ್ಲೈತಿ? ಇಲ್ಲೇ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗಿಬಿಡ್ರಿ. 5ನೆಯ ಪ್ರಶ್ನೆ. ಸೋಹನ್ ಮತ್ತು ರೋಹನ್ ಒಟ್ಟಿಗೆ 18 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಸೋಹನ್ ಒಬ್ಬನೇ 27 ದಿನಗಳಲ್ಲಿ ಅದೇ ಕೆಲಸವನ್ನು ಮಾಡಲು ಸಾಧ್ಯವಾದರೆ ರೋಹನ್ ಒಂದೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನ? ರೋಹನ್ ಒಂದೇ ಅಲ್ಲ, ರೋಹನ್ ಒಬ್ಬನೇ ಕೆಲಸವನ್ನು ಪೂರ್ಣಗೊಳಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ತಾನೆ? ಇಬ್ಬರದು ಕೊಟ್ಟು ಒಬ್ಬರದು ಕೊಟ್ಟು ಇನ್ನೊಬ್ಬರದ್ದು ಕೇಳಿದಾಗ ಏನು ಮಾಡೋನು? ಡೈರೆಕ್ಟ್ ಅಪ್ರೋಚ್. ನಿಮಗೆಲ್ಲ ಪ್ರಾಕ್ಟೀಸ್ ಆಗಿದೆ. 2024ರಲ್ಲಿ ನಡೆದಂಥ ಪ್ರಶ್ನೆಗಳಲ್ಲಿ ಈ ರೀತಿ ಪ್ರಶ್ನೆಗಳನ್ನು ಜಾಸ್ತಿ ಕೇಳಿದ್ದಾರೆ. ಇಬ್ಬರದು ಕೊಟ್ಟರು ಬರ್ಕೊಂಡ್ವಿ, ಒಬ್ಬರದು ಕೊಟ್ಟರು ಬರ್ಕೊಂಡ್ವಿ, ಇನ್ನೊಬ್ಬರದ್ದು ಕೇಳ್ರೆ ಏನು ಮಾಡಬೇಕು ಅಂತಾನೆ? ಇವು ಎರಡರ ವ್ಯತ್ಯಾಸದಿಂದ ಭಾಗಿಸ್ಬೇಕು. ಲಸ ಅಪಸ ತಗೊತ್ಕೊಂಡಿರ್ಬೇಡ. ಎರಡೂ ವ್ಯತ್ಯಾಸ ಎಷ್ಟು ಬರ್ತದೆ? 9 ಬರ್ತದೆ. 27 18 ಕಳೆದ್ರೆ 9. ಡೈರೆಕ್ಟ್ 9 ಲೇ 9 2 27 2 54. ಡೈರೆಕ್ಟ್ ಆನ್ಸರ್ ಬಂತು. ನೀವು ನಾರ್ಮಲ್ ಮಾಡಿದ್ರೆ ಸೋಹನ್ ಪ್ಲಸ್ ರೋಹನ್ 18 ದಿನ, ಆಮೇಲೆ ಸೋಹನ್ ಒಬ್ಬ 27 ದಿನ. ಲಸ ಎಷ್ಟು ಬರ್ತದೆ? ಲಸ 9 ಕಮನ್ 9 3 27, 9 2 18. ಓಕೆ, 27 ಇಂಟು 2 ನೋಡ್ರಿ. ಹಂಗಾರೆ ಎಷ್ಟು ಬಂತು? 18. 9 2 18 ಅಂದ್ರೆ ಇದು 3 ಬರ್ತದೆ. ಓಕೆ, 29 3 27 ಅಂದ್ರೆ ಇದು ಎಷ್ಟು ಬಂತು? 2. ಹಂಗಾರೆ ಲಸ ಎಷ್ಟು ಬಂತು? 9 3 27, 27 2 54. ಲಸ ಎಷ್ಟು ಬಂತು? 54. ಓಕೆ, ನೋಡ್ರಿ ಇವ 2 ಕೆಲಸ ಮಾಡ್ತಾನೆ. ಎಸ್, ಹಂಗಾರೆ ಇಲ್ಲಿ 3 ಕೆಲಸ ಆಗೈತಿ. ಯಾಕೆ? ಒಂದು ಎಕ್ಸ್ಟ್ರಾ ಕೆಲಸ ಯಾರು ಮಾಡಿರ್ತಾರೆ? ಇಲ್ಲಿ 6 ಅದನಲ್ಲ, ಅವ ಏನು ಮಾಡಿರ್ತಾನೋ ಒಂದು ಎಕ್ಸ್ಟ್ರಾ ಕೆಲಸ ಮಾಡಿರ್ತಾನೆ. ಹಂಗಾರೆ 6ನ ಬೆಲೆ ಎಷ್ಟು? 1. ಯಾರ್ದು ಕಂಡಿಡ್ಬೇಕು? ರೋಹಣದ ಕಂಡಿಡ್ಬೇಕಲ್ಲ. ಟೋಟಲ್ ಕೆಲಸ ಎಷ್ಟಿತ್ತಪ್ಪ? 54. ರೋಹಣ ಒಂದು ದಿವ್ಸಕ್ಕೆ ಒಂದೊಂದು ಮಾಡ್ತಾನಂದ್ರೆ 54 ದಿವಸ. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಐತಾ? ಇಲ್ಲ. ಇವು ಇಬ್ಬರದು ಕೊಟ್ಟು ಒಬ್ಬರದ್ದು ಕೇಳಿದಾಗ ಏನು ಮಾಡೋದು? ಡೈರೆಕ್ಟ್ ಇಬ್ಬರದು ಬರ್ಕೋತೀವಿ. ಇವು ಎರಡರದ್ದು ಡಿಫ್ರೆನ್ಸ್ ತೊಗೊಂಡು ಭಾಗಿಸ್ಬಿಡ್ತೀವಿ. ಮುಗಿದು ಹೋದ ಲೆಕ್ಕ. 6ನೆಯ ಪ್ರಶ್ನೆ. ಈ ಕೆಳಗಿನ ಯಾವ ಸಂಖ್ಯೆಗಳನ್ನು 16ರಿಂದ ಭಾಗಿಸಲಾಗುವುದಿಲ್ಲ? 16 ಅಂತಂದ್ರೆ ಏನು? 4 ಇಂಟು 4. ನೋಡ್ರಿ, ಯಾವ ಸಂಖ್ಯೆ 4ರಿಂದ ಭಾಗ ಹೋಗೋದಿಲ್ಲ ಅದ ಆ ಸಂಖ್ಯೆ ಉತ್ತರ ಆಗಿರ್ತದೆ. ನೋಡ್ರಿ, ಈ ಸಂಖ್ಯೆ 4ರಿಂದ ಕೊನೆ 2 ಸಂಖ್ಯೆ ಅಷ್ಟೇ ಚೆಕ್ ಮಾಡೋದು ನಾವು. 4ರಿಂದ ಭಾಗ ಹೋಗ್ತತಿಲ್ಲ. ಈ ಸಂಖ್ಯೆ 4ರಿಂದ ಭಾಗ ಹೋಗಂಗಿಲ್ಲ, ಇದು ಆನ್ಸರ್ ಆಗೋ ಚಾನ್ಸ್ ಐತಿ. ಈ ಸಂಖ್ಯೆ 4ರಿಂದ ಭಾಗ ಹೋಗ್ತತಿ, ಕ್ಯಾನ್ಸಲ್. ಈ ಸಂಖ್ಯೆನೂ 4ರಿಂದ ಭಾಗ ಹೋಗ್ತತಿ, ಕ್ಯಾನ್ಸಲ್. ಈ ಸಂಖ್ಯೆನೂ 4ರಿಂದ ಭಾಗ ಹೋಗ್ತತಿ, ಕ್ಯಾನ್ಸಲ್. ಇದು ಒಂದೇ ಒಂದು ಸಂಖ್ಯೆ 4ರಿಂದ ಭಾಗ ಹೊಂಟಿಲ್ಲ. ಸೊ ಈ ಸಂಖ್ಯೆ 16ರಿಂದನೂ ಭಾಗ ಹೋಗೋದಿಲ್ಲ. 7ನೆಯ ಪ್ರಶ್ನೆ. ಸಿಂಪ್ಲಿಫಿಕೇಶನ್ ಪ್ರಶ್ನೆ ಅದ ನೋಡ್ರಿ, ಡೈರೆಕ್ಟಾಗಿ ಸಾಲ್ವ್ ಮಾಡೋಣ. ಫಸ್ಟ್ 9ರಾಗ 8 ಹೋದ್ರೆ 1. 56 ಪ್ಲಸ್ 1 57. ಎಷ್ಟಾಯ್ತಿದ್ರದ್ದು? 57. ಸಾರಿ 55. ಎಷ್ಟಾಯ್ತು? 55. ನೋಡ್ರಿ, 8ರಾಗ 9ರಾಗ 8 ಹೋದ್ರೆ 1. 56ರಾಗ 1 ಹೋದ್ರೆ 55 ಪ್ಲಸ್ 42 ಅಂದ್ರೆ ಎಷ್ಟಾಯ್ತಿದು? 97 ಆಯ್ತಾ? ಈಸಿ ಮಿಸ್ಟೇಕ್ ಮಾಡತ್ತೀವಿ ನಾವು. ನೋಡ್ರಿ, 9ರಾಗ 8 ಹೋದ್ರೆ 1 ಉಳಿತು. 56 ಪ್ಲಸ್ 1 ಅಂದ್ರೆ 57. ಓಕೆ, ಪ್ಲಸ್ 42. 2 ಕೂಡಿಸಿದ್ರೆ ಎಷ್ಟು ಬಂತು? 99 ಆಯ್ತು. ಹೌದಿಲ್ಲ? ಎಷ್ಟಾಯ್ತು? 99. ಇಲ್ಲಿ ಏನೈತಿ? ಇಂಟು 1 ಭಾಗಿಸು 9 ಐತಿ. 9 1 9 11. ಹಂಗಾರೆ ಇದ್ರದ್ದು ಎಲ್ಲದ್ರದ್ದು ಉತ್ತರ ಎಷ್ಟು ಬಂತಪ್ಪ? 11 ಬಂತು. ಎಷ್ಟು ಬಂತು? 11. ಫಸ್ಟ್ ನಾವು ಈ ಬ್ರಾಕೆಟ್ ಸಾಲ್ವ್ ಮಾಡ್ಬೇಕು. ಹೌದಿಲ್ಲ? ಹಂಗಾರೆ ಇದ್ರದ್ದು ಎಲ್ಲದ್ರದ್ದು 11 ಪ್ಲಸ್ ಇಲ್ಲಿ ಎಷ್ಟೈತಿ? 108. ಹಂಗಾರೆ ಎಷ್ಟಾಯ್ತು? 119 ಆಯ್ತು. ಎಷ್ಟಾಯ್ತು? 119. ಇಲ್ಲಿ ಏನು ಉಳಿದೈತಿ? 197 ಮೈನಸ್ 119. ನೋಡ್ರಿ, ವ್ಯತ್ಯಾಸ ಎಷ್ಟು ಬರ್ತದ?
17ರಾಗ 9 ಕಳೆದ್ರೆ 8 ಬರ್ತದೆ ಲಾಸ್ಟ್ 8 ಇಲ್ಲಿ ಐತಿ, ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗಿಬಿಡೋಣಪ್ಪ. 8ನೇ ಪ್ರಶ್ನೆ. 550 ಮೀಟರ್ 650 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಕ್ರಮವಾಗಿ 68 ಕಿಲೋಮೀಟರ್ ಪ್ರತಿ ಗಂಟೆ 40 ಕಿಲೋಮೀಟರ್ ಪ್ರತಿ ಗಂಟೆ ವಿರುದ್ಧ ದಿಕ್ಕಿನಲ್ಲಿ ಅಂದ್ರೆ ಎರಡು ಅಪೋಸಿಟ್ ಹೊಂಟವ ಪರಸ್ಪರ ಸಮಾಂತರವಾಗಿ ಚಲಿಸುತ್ತಿವೆ. ಅಂತರ ಎಷ್ಟು ಸಮಯದಲ್ಲಿ ಸೆಕೆಂಡುಗಳಲ್ಲಿ ಬೇಕು ನಮಗೆ ಪರಸ್ಪರ ದಾಟುತ್ತಾರೆ ಅಂತ ಹೇಳ್ಯಾರ. ಹಂಗಾರೆ ನಮಗೆ ಟೈಮ್ ಕಂಡುಹಿಡಿಬೇಕು. ಟೈಮ್ ಕಂಡುಹಿಡಿಬೇಕಂದ್ರೆ ಏನು ಮಾಡ್ತೀವಿ ನಾವು? ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟೈತಿ? ಇಲ್ಲಿ 550 ಮೀಟ್ರು 650 ಮೀಟ್ರು. ಟೋಟಲ್ ಎಷ್ಟಾಯ್ತಪ್ಪ? 50 700 1200. ಟೋಟಲ್ ಎಷ್ಟಾಯ್ತು? 1200 ಮೀಟರ್ ಡಿಸ್ಟೆನ್ಸ್ ಬಂತು. ಇನ್ನೇನು ಕಂಡುಹಿಡಬೇಕು? ಸ್ಪೀಡ್. ಎರಡು ಅಪೋಸಿಟ್ ಹೊಂಟವು ಅಂದ್ರೆ ಸ್ಪೀಡ್ ಏನಾಗ್ತತಿ? ಪ್ಲಸ್ 68 ಪ್ಲಸ್ 40. ಹಂಗಾರೆ ಎಷ್ಟಾಯ್ತು? 108 ಆಯ್ತು. ಆದ್ರೆ ಇದು ಎತ್ರೊಳಗದಾವ ಕಿಲೋಮೀಟರ್ ಪ್ರತಿ ಗಂಟೆ. ನಮಗೆ ಎತ್ರೊಳಗೆ ಬೇಕು? ಮೀಟರ್ ಪರ್ ಸೆಕೆಂಡ್. ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡಿಗೆ ಭಾಗಿಸ್ಬೇಕಂತ, ಮೀಟರ್ ಪರ್ ಸೆಕೆಂಡಿಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡಬೇಕು? 5/18ರಿಂದ ಗುಣಿಸ್ಬೇಕು. 18 ಇಲ್ಲಿ 90, 18 ಇಲ್ಲಿ 18, 18 6 108. ಓಕೆ, 6 5 30, 34 120, ಒಂದೊಂದು 0 ಅಂತಂದ್ರೆ 40. ಎಷ್ಟು ಈಸಿ ಪ್ರಶ್ನೆ ಆಗಿತ್ತು. 9ನೇ ಪ್ರಶ್ನೆ. ಎ ಬಿ ಸಿ ಕ್ರಮವಾಗಿ 8 4 16 ದಿನಗಳಲ್ಲಿ ಕೆಲಸವನ್ನು ಮಾಡಬಹುದು. ನೋಡ್ರಿ, ಈ ಪ್ರಶ್ನೆ ಡೈರೆಕ್ಟ್ ಆಗಿನ ಮಾಡೋದನ್ನ ಅಪ್ರೋಚ್ ಹೇಳ್ತೀನಿ ನಿಮಗೆ. ಎ ಒಂದು ಕೆಲಸ 8 ದಿವಸನೇ ಮಾಡ್ತಾನೆ, ಬಿ ಒಂದು ಕೆಲಸ 4 ದಿವಸನೇ ಮಾಡ್ತಾನೆ, ಸಿ ಒಂದು ಕೆಲಸ 16 ದಿವಸನೇ ಮಾಡ್ತಾನೆ. ಓಕೆ, ಪ್ಲಸ್ ಬರ್ತದ 16, 8 2 16, 4 4 16, 16 1 16. ಓಕೆ, ಹಂಗಾರೆ ಎ ಒಂದು ದಿವಸಕ್ಕೆ 2 ಕೆಲಸ, ಬಿ ಒಂದು ದಿವಸಕ್ಕೆ 4 ಕೆಲಸ, ಸಿ ಒಂದು ದಿವಸಕ್ಕೆ 1 ಕೆಲಸ ಮಾಡ್ತಾನೆ. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಕೆಲಸವನ್ನ ಬಿಟ್ಟು ಹೊಂಟಿರ್ತಾರಲ್ಲ, ಏನೈತಿ, ಏನು ಕೊಟ್ಟರು? ಎ ಬಿ ಮತ್ತು ಸಿ ಸಹಾಯ ಮಾಡಿದರೆ. ಏನು ಕೊಟ್ರಲ್ಲಿ? ಎ ಬಿ ಸಿ ಸಹಾಯ ಮಾಡಿದರೆ ಪ್ರತಿ 2ನೇ ದಿನ. ಓ, ಮೊದಲೇ ದಿನ ಯಾರು ಕೆಲಸ ಮಾಡ್ತಾರೋ? ಎ ಕೆಲಸ ಮಾಡ್ತಾರೆ. 2ನೇ ದಿನ ಏನು ಮಾಡ್ತಾರೋ? ಇದು ಫಸ್ಟ್ ಡೇ. ಸೆಕೆಂಡ್ ಡೇ ಏನು ಮಾಡ್ತಾರೋ? ಬಿ ಮತ್ತು ಸಿ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಇವಂಗ 3 ಮಂದಿ ಕೂಡಿ ಕೆಲಸ ಮಾಡ್ತಾರಂತ 2ನೇ ದಿನ. ನೋಡ್ರಿ, 2 4 6 1 7. ಹಂಗಾರೆ 2ನೇ ದಿನ ಎಷ್ಟು ಕೆಲಸ ಆಗ್ತತಿ? 7. 1ನೇ ದಿನ ಎ ಆ್ಯಡ್ ಮಾಡಿರ್ತಾನೋ, 2ನೇ ದಿನ ಎಷ್ಟಾಗಿರ್ತತಿ? 7 ಕೆಲಸ. ಹಂಗಾರೆ ಟೋಟಲ್ ಎಷ್ಟು ಕೆಲಸ ಆಯ್ತಪ್ಪ? 9 ವರ್ಕ್. 9 ವರ್ಕ್ ಆಗಕ್ಕೆ ಎಷ್ಟು ದಿವಸ? 1 ದಿವಸ 2 ದಿವಸ. 9 ವರ್ಕ್ ಆಗಕ್ಕೆ ಎಷ್ಟು ದಿವಸ ಆಯಿತು? 2 ದಿವಸ ಆಯಿತು. ಓಕೆ, ಹಂಗಾರೆ ನೆಕ್ಸ್ಟ್ ಡೇ ಯಾರು ಬರ್ತಾರಪ್ಪ? ನೆಕ್ಸ್ಟ್ ಡೇ ಯಾರು ಬರ್ತಾರೋ? ಇವ ಏನ ಬರ್ತಾನೆ, ಹೌದಿಲ್ಲ? ಈಗ ಇವ್ರದ್ದು ಮುಗಿತು. ನೆಕ್ಸ್ಟ್ ಡೇ ಯಾರು ಬರ್ತಾರೋ? ಎ 2 ಕೆಲಸ ಮಾಡಿದ. 2 ಕೆಲಸ ಮಾಡಿದಂತಂದ್ರೆ ಈಗ ಎಷ್ಟು ಕೆಲಸ ಆಯಿತು? 11 ಕೆಲಸ ಆಯಿತು. ಹಂಗಾರೆ ಇದಕ್ಕೆ 1 ದಿವಸ ಕೂಡ್ತೈತೆ, ಹೌದಿಲ್ಲ? ಈಗ 1 ದಿವಸ ಕೂಡ್ತಂತಂದ್ರೆ ಎಷ್ಟು ದಿವಸ ಆಯಿತು? 3 ದಿನ ಆಯಿತು. 2 ದಿವಸ ಆಯಿತು, 3 ದಿನ. ಈಗ ನೆಕ್ಸ್ಟ್ ಡೇ ಯಾರು ಬರ್ತಾರ? ನೆಕ್ಸ್ಟ್ ಡೇ ಯಾರು ಬರ್ತಾರೋ? ಇವರ 3 ಮಂದಿ ಬರ್ತಾರೋ. ಟೋಟಲ್ ಕೆಲಸ ಎಷ್ಟಿತ್ತಪ್ಪ? 16. ಈಗ ಎಷ್ಟು ಕೆಲಸ ಆಗೈತಿ? 11 ಕೆಲಸ ಆಗೈತಿ. ಎಷ್ಟು ದಿವಸನ್ಯಾಗ? 3 ದಿವಸನ್ಯಾಗ. 3 ದಿವಸನ್ಯಾಗ 11 ಕೆಲಸ ಆಗೈತಿ. ಹಂಗಾರೆ ಉಳಿದ ಕೆಲಸ ಎಷ್ಟು? ಇನ್ನ 5, ಹೌದಿಲ್ಲ? ಉಳಿದ ಕೆಲಸ ಮ್ಯಾಲೆ ಬರಿತೀರಿ. ಇವರು ಟೋಟಲ್ 1 ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತಾರಪ್ಪ? 7 ಕೆಲಸ ಮಾಡ್ತಾರೆ. 7 ಕೆಲಸವನ್ನ ಕೆಳಗೆ ಬರಿತೀರಿ. ಇದೇ ಈ ಒಂದು ಕ್ವಶನ್ ಒಳಗಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್. ಏನು ಮಾಡಬೇಕು? 3 ದಿನ ಆಯ್ತು ಕಂಪ್ಲೀಟ್. 3 ದಿನ ಅಂತೂ ಕಂಪ್ಲೀಟ್ ಆಯ್ತು. ಇನ್ನು ಉಳಿದ ಕೆಲಸ ಎಷ್ಟು? 5 ಕೆಲಸ. ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಒಂದು ದಿವಸಕ್ಕೆ? 7. 7ರೊಳಗೆ 5 ಕೆಲಸ ಮಾಡತ್ತಾರ ಅಂತ ಇದ್ರ ಅರ್ಥ. ಓಕೆ, ಇದನ್ನು ನಾವು ಪೂರ್ತಿಯಾಗಿ ಬದಲಾಯಿಸೋಣ. ಏನು? 7 3 21. 21 ಪ್ಲಸ್ 5 ಅಂದ್ರೆ 26/7. ಆಪ್ಷನ್ 1 ಸರಿಯಾದ ಉತ್ತರ. ಈ ಬೇರೆ ಕ್ವಶನ್ಗೆ ಈ ಕ್ವಶನ್ಗೆ ಇದೇ ಒಂದು ಸ್ವಲ್ಪ ಡಿಫ್ರೆನ್ಸ್ ಇತ್ತು. ಇದು ಯಾರಿಗೆ ಗೊತ್ತಿರಲಿಲ್ಲ ಅಂದರೆ ಈ ಕ್ವಶನ್ ಸ್ವಲ್ಪ ಏನಾಗ್ಬೋದು? ಟಫ್ ಅನಿಸ್ಬೋದು. ಬಟ್ ಆ್ಯಕ್ಚುಲಿ ಇಟ್ ಈಸ್ ಈಸಿ ಕ್ವಶನ್. 10ನೇ ಪ್ರಶ್ನೆ. 1,50,000 ಸಾಲವನ್ನು ವಾರ್ಷಿಕವಾಗಿ 2 ವರ್ಷಗಳವರೆಗೆ ವಾರ್ಷಿಕವಾಗಿ 10% ಚಕ್ರ ಬಡ್ಡಿ ದರದೊಂದಿಗೆ ಪಡೆಯಲಾಗುತ್ತದೆ. ಇದನ್ನು ಸಮಾನ ವಾರ್ಷಿಕ ಕಂತುಗಳಲ್ಲಿ ಪಾವತಿಸಬೇಕು ಮತ್ತು ಪ್ರತಿ ವಾರ್ಷಿಕ ಕೊನೆಯಲ್ಲಿ ಕಂತು ಪಾವತಿಸಬೇಕು. ಓಕೆ, ಸಮಾನ ವಾರ್ಷಿಕ ಕಂತಿನ ಮೌಲ್ಯ ಕಂಡಿಡ್ರಿ. ಈ ಪ್ರಶ್ನೆ ಇಷ್ಟು ದೊಡ್ಡದೈತಂತ ನೀವೇನು ಹೆದರೋ ಅವಶ್ಯಕತೆ ಇಲ್ಲ. ಇದಕ್ಕೊಂದು ಡೈರೆಕ್ಟ್ ಶಾರ್ಟ್ ಟ್ರಿಕ್ ಹೇಳ್ತೀನಿ, ಅದನ್ನು ಫಾಲೋ ಮಾಡಿಬಿಡ್ರಿ. ಈಸಿಯಾಗಿ ಕ್ವಶನ್ನ ಸಾಲ್ವ್ ಆಗ್ತದೆ. ಫಸ್ಟ್ ಈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ ನೋಡ್ರಿ? 10%.
10% ಅದ ಬೆಲೆ ಏನು 1/10. 10 ರೂಪಾಯಿ ಅಮೌಂಟ್ ಇದ್ರೆ ಅದು 1 ರೂಪಾಯಿ ಬಡ್ಡಿ ಅಂತಂದ್ರೆ ಎಷ್ಟಾಗಿರ್ತದೆ ಅದು 11. ಇದು ಏನು ಕನ್ಸಿಡರ್ ಆಕತ್ತಪ್ಪ ಇನ್ಸ್ಟಾಲ್ಮೆಂಟ್ ಅಂತ ಕನ್ಸಿಡರ್ ಮಾಡೋಣ. ಹೆಂಗೆ ನೋಡ್ರಿ, ಭಾಳ ಏನು ತಲೆ ಕೆಡಿಸ್ಕೋ ಅವಶ್ಯಕತೆ ಇಲ್ಲ. ಓಕೆ, 10% ಅಂದ್ರೆ 10, 1 ರೂಪಾಯಿ ಬಡ್ಡಿ ಅಂದರೆ ಎಷ್ಟಾಯಿತು 11 ಆಯ್ತು. ಇಷ್ಟು ಬರ್ಕೊಂಡ್ರಿ. ಓಕೆ, ಎಷ್ಟು 2 ವರ್ಷಗಳವರೆಗೆ 2 ಕಂತು ಕಟ್ಟಬೇಕು. ಎಷ್ಟು ಕಂತು ಕಟ್ಟಬೇಕಪ್ಪ? 2 ಕಂತು. 2 ಕಂತು ಕಟ್ಟಬೇಕು. 10^2 11^2 10^2 ಅಂತಂದ್ರೆ 100 ಆಯಿತು. 11^2 ಅಂತಂದ್ರೆ ಎಷ್ಟಾಯಿತು 121 ಆಯಿತು. ಎಷ್ಟಾಯಿತು 121 ಆಯಿತು. ಓಕೆ, ಮುಗದ ಹೋದ ಪ್ರಶ್ನೆ ನಮ್ದು. ನೋಡ್ರಿ, ಕಂತು ಏನಾಗಬೇಕು? ಸಮ ಆಗ್ಬೇಕು. ಕಂತು ಏನಾಗಬೇಕು? ಸಮ ಆಗ್ಬೇಕು. ಹಂಗಾರ ಇಲ್ಲಿ 11 ಇತ್ತಲ್ಲ, ಇದಕ್ಕೆ 11ರಿಂದ ಗುಣಿಸು ಇನ್ನೊಮ್ಮೆ, ಇದಕ್ಕೂ 11ರಿಂದ ಗುಣಿಸು. ಹಂಗಾರ ಓವರ್ ಆಲ್ ಆಗಿ ಎಷ್ಟಾಯ್ತು ನೋಡ್ರಿ, ಇಲ್ಲಿ 10 ಇಂಟು 11 ಅಂದ್ರೆ 110 ಪ್ಲಸ್ 100 ಅಂದ್ರೆ ಟೋಟಲ್ ಎಷ್ಟಿತ್ತು ಅಮೌಂಟು? 210 ಇತ್ತು. ಹಂಗಾರೆ ಈಗ ಎಷ್ಟು ಬಂದದ? 121 ಬಂದದ. ಹಂಗಾರೆ ಟೋಟಲ್ ಕೊಟ್ಟಿದ್ದು ಎಷ್ಟು? 210. 210 ಅಂದ್ರೆ ಎಷ್ಟೈತಿ? 1,50,000. ಹಂಗಾರೆ ನಾವು ಈಗೇನು ಕಂಡುಹಿಡಿಬೇಕು? ಒಂದೊಂದು ಕಂತಿನ ಕಂಡುಹಿಡಿಬೇಕು ಅದಲ್ಲ. ಒಂದೊಂದು ಕಂತು ಅಂದ್ರೆ ಎಷ್ಟೈತಿ? 121 ಅಂದ್ರೆ ಎಷ್ಟು ಅಂತ ಕೇಳಿದಾರೆ. ಓಕೆ, 0ಇಂದ 0 ಕ್ಯಾನ್ಸಲ್ ಆಯ್ತು. ಓಕೆ, ಮತ್ತೆ ಅದರಿಂದ ಹೋಗ್ತದ 3ರಿಂದ ಹೋಗ್ತದ. 3 7 21, 3 5 15, ಮುಂದೆ 3 0. ಓಕೆ, 7 1 7, 7 1 7, ಎಷ್ಟು ಉಳಿತು? 5. ಪೂರ್ತಿ ಭಾಗ ಹೋಗಂಗಿಲ್ಲ, 7ರಿಂದ ಕಡೆ ಹೋಗಂಗಿಲ್ಲ. ಹಂಗಾರೆ ಏನು ಮಾಡೋದು? ನಿನ್ನ 121 ಇಂಟು 5 ಮಾಡೋಣ. ಹಂಗಾರೆ ಎಷ್ಟು ಬರ್ತದ? 121 ಇಂಟು 5 ಮಾಡಿದ್ರೆ 5 1 5 0 605, ಮುಂದೆ 3 0 ಭಾಗಿಸು 7. ಇಲ್ಲಿ ಕಡ್ತಾ ಹೊಡೆದಿಲ್ಲ. ಓಕೆ, ಈಗ ಹೊಡೆಯೋಣ. 7 1 7, 7 8 56, 4 ಉಳಿತು. 7 5 7 6 42, 3 ಉಳಿತು. 8 6 ಯಾವ ಆಪ್ಷನ್ ಸ್ಟಾರ್ಟ್ ಆಗತ್ತೆ ನೋಡ್ರಿ? ಇದು ಸ್ಟಾರ್ಟ್ ಆಗತ್ತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆಗೆ ಹೋಗ್ರಿ, ಟೈಮ್ ವೇಸ್ಟ್ ಮಾಡಬೇಡ್ರಿ. ಈ ಪ್ರಶ್ನೆ ನಿಮಗೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಏನೂ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಸಮಾನ ಕಂತುಗಳನ್ನು ಕಟ್ಟಬೇಕಂದ್ರೆ ಏನು ಮಾಡ್ರಿ? ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಚೆಕ್ ಮಾಡಿರಿ. 10% ಫ್ರ್ಯಾಕ್ಷನ್ ವ್ಯಾಲ್ಯೂ 1/10 ಬಂತಾ? ಇದು 10 ಬರ್ಕೊಂಡ್ರಿ. ಇಲ್ಲಿ 1% ಇಂಟ್ರೆಸ್ಟ್ ಅಂದ್ರೆ 11 ಬರ್ಕೊಂಡ್ರಿ. ಓಕೆ, ಸಮಾನ ಕಂತು ಕಟ್ಟಬೇಕಂತಂದ್ರೆ ಇಲ್ಲಿ 11 ಇಲ್ಲಿ 11 ಇತ್ತಂದ್ರೆ ಇದಕ್ಕೂ 11ರಿಂದ ಗುಣಿಸಿರಿ. ಇಲ್ಲಿ 11 ಗುಣಿಸಿರಿ ಅಂದ್ರೆ ಇದಕ್ಕೂ ಏನು ಮಾಡ್ರಿ? 11ರಿಂದ ಗುಣಿಸಿರಿ. ಓಕೆ, ನೋಡಿ, ಇದನ್ನ ಎಷ್ಟು ಕಂತು ಕಟ್ಬೇಕು ನಾವು? 2 ಕಂತು ಕಟ್ಟಬೇಕು. ಹಂಗಾರೆ ಇದ್ರ ಸ್ಕ್ವೇರ್ ಮಾಡ್ರಿ, ಇದ್ರ ಸ್ಕ್ವೇರ್ ಮಾಡ್ರಿ. ಇದ್ರ ಸ್ಕ್ವೇರ್ ಮಾಡ್ರಿ ಎಷ್ಟು ಬಂತು? 100. ಇದ್ರ ಸ್ಕ್ವೇರ್ ಮಾಡ್ರಿ ಎಷ್ಟು ಬಂತು? 121. ಓವರ್ ಆಲ್ ಆಗಿ ಟೋಟಲ್ ಇದು 110 ಪ್ಲಸ್ ಇದು 100 ಅಂದ್ರೆ ಟೋಟಲ್ ಎಷ್ಟಾಯ್ತು? 210. 210 ಅಂದ್ರೆ ಕೊಟ್ಟ ಬೆಲೆಯನ್ನು ಬರೀತೀರಿ. ಏನು ಕಂಡುಹಿಡಿಬೇಕು? ಇನ್ಸ್ಟಾಲ್ಮೆಂಟ್ ಕಂಡುಹಿಡಿಬೇಕು. ಇನ್ಸ್ಟಾಲ್ಮೆಂಟ್ 121 ಅಂದ್ರೆ ಎಷ್ಟು? ಕಡ್ತಾ ಹೊಡೆದ್ರೆ ಎಷ್ಟು ಬಂತು? 86,428.57. 11ನೆಯ ಪ್ರಶ್ನೆ. ಒಬ್ಬ ಸೇಲ್ಸ್ಮೆನ್ 15 ವಸ್ತುಗಳನ್ನು 10 ರೂಪಾಯಿಗೆ, 15 ವಸ್ತುಗಳನ್ನು 10 ರೂಪಾಯಿಗೆ, 10 ವಸ್ತುಗಳನ್ನು 15 ರೂಪಾಯಿಗೆ. ಇವು ಮಟೀರಿಯಲ್ಸ, ಇದ್ರ ರೇಟ. ಓಕೆ, ನಮಗೆ ಮಟೀರಿಯಲ್ಸ್ ವಸ್ತುಗಳು ಎರಡೂ ಸಮ ಇದ್ವು ಅಂದ್ರೆ ಪ್ರಾಫಿಟ್ ಲಾಸ್ ಕಂಡಿಡಕ್ಕೆ ಈಸಿ ಆಗ್ತದೆ. ಡೈರೆಕ್ಟ್ ಇದನ್ನು ಬರ್ಕೋಬೋದಿತ್ತು. 15 2 30, ಇದಕ್ಕೆ 2 ಗುಣಿಸಿರಿ ಅಂದ್ರೆ ಇದು 20 ಆಯ್ತು. ಇದನ್ನು 30 ಮಾಡ್ಕೊಳಕ್ಕೆ ಬರ್ತೈತಿಲ್ಲ. 10 3 30, 15 3 45. 30 ವಸ್ತುಗಳನ್ನ 20 ರೂಪಾಯಿ ಖರೀದಿ ಮಾಡಿ 30 ವಸ್ತುಗಳನ್ನ 45 ರೂಪಾಯಿಗೆ ಮಾರ್ಯಾಣ. ಎಷ್ಟು ಲಾಭ ಆತ? ಎಷ್ಟು ಲಾಭ ಆಗಿತ್ತು ನೋಡ್ರಿ? 25 ರೂಪಾಯಿ ಲಾಭ ಆಗಿತ್ತು. ಎಷ್ಟು ರೂಪಾಯಿ ಒಳಗೆ? 20 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀರಿ. 21 25 25 5 125. 12ನೆಯ ಪ್ರಶ್ನೆ. 15 ಸೆಂಟಿಮೀಟರ್ ವ್ಯಾಸದ ಘನಗೋಳದಿಂದ 125 ಒಂದೇ ರೀತಿಯ ಸಣ್ಣ ಗೋಳಗಳನ್ನು ತಯಾರಿಸಿದರೆ ಪ್ರತಿಯೊಂದು ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರು. ಇಲ್ಲಿ ಎಕ್ಸಾಮ್ನರ್ ಏನಾಗ್ಬಿಟ್ರು? ಶಾಣೆಯಾಗ್ಯಾರ. ಯಾಕಂದ್ರೆ ನಾವು 11 ಮಲ್ಟಿಪಲ್ ಚೆಕ್ ಮಾಡ್ತು ಅಂತ ಏನು ಮಾಡಿಬಿಟ್ರು? ಪೈನ ಬೆಲೆ ಪೈ ಅಂತ ಬರೆದ್ಬಿಟ್ರು. ಓಕೆ, ಸಾಲ್ವ್ ಮಾಡಿ. ನಮಗೆ ಗೊತ್ತದ ಈ ಗೋಳ ಇದು ಗೋಳ ಆಯ್ತಂದ್ರೆ 4/3 ಪೈ 4/3 ಪೈ ಕ್ಯಾನ್ಸಲ್ ಆಕತಿ. ಹಿಂದಿನ ಪ್ರಶ್ನೆ ಹಿಂದಿನ ಶಿಫ್ಟ್ ಒಳಗೆ ನೋಡಿ ನಾವು, ಹೌದಾ? ಇರಲಿ, ಇನ್ನೊಂದ್ಸಲ ತೋರಿಸ್ತೀನಿ. 4/3 ಪೈ r³ ಇದು ಗೋಳದ
ಸೂತ್ರ. ಓಕೆ, ಇನ್ನೊಂದು ಕಂಡೀಷನ್ ಏನೈತಿ, 4/3πr³ ಇದ್ರ ರೇಡಿಯಸ್ ಬೇರೆ ಐತೆ, ನಾನು ದೊಡ್ಡ ಆರ್ ಬರ್ಕೊಂಡೆ. 4/3π ಏನಾಕೈತಿ, ಕ್ಯಾನ್ಸಲ್ ಆಕೈತಿಲ್ಲೋ. ಹಂಗಾರೆ ಇದ್ರದ್ದು r³ ರೇಡಿಯಸ್ ಇಲ್ಲಿ ಕೊಟ್ಟದ್ದು ಏನು ನೋಡ್ರಿ, ವ್ಯಾಸ ಮತ್ತು ತ್ರಿಜ್ಯ ಏನಿರ್ತೈತಿ, ಚೇಂಜ್ ಇರ್ತೈತಿಲ್ವ. ವ್ಯಾಸದ ಅರ್ಧ ಏನಿರ್ತೈತಿ, ತ್ರಿಜ್ಯ ಇರ್ತೈತಿ. ನಮಗೇನು ಬೇಕು, ತ್ರಿಜ್ಯ ಬೇಕು. ಹಂಗಾರೆ ಏನಾಯಿತು, 15/3. ಓಕೆ, ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟರು, 125. ಇದರ ರೇಡಿಯಸ್ ಎಷ್ಟೈತೆ ಗೊತ್ತಿಲ್ಲ ನಮಗೆ, ಅದಕ್ಕೆ r³ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಓಕೆ, ಇಂಥವು ಎಷ್ಟು ತಯಾರಿಸ್ಬೇಕು, 125 ಇಂಟು r³ ಬರ್ಕೊಂಡ್ವಿ. r³ ಇತ್ತಾ, r³ ಬರ್ಕೊಂಡ್ವಿ. ಇಂಥವು ಎಷ್ಟು ತಯಾರಿಸ್ಬೇಕು, 125, ಅದಕ್ಕೆ ಇಂಟು 125 ಬರ್ತೀವಿ. ಓಕೆ, ಇಲ್ಲಿ ನೋಡ್ರಿ, ಈ ಕ್ಯೂಬ್ ಈ ಕಡೆ ಬಂದರೆ ಏನಾಕತಿ, ಈ ಕ್ಯೂಬ್ ಈ ಕಡೆ ಬಂದ್ರೆ ನಾವು ಫಸ್ಟ್ ಇದು ಒಂದೇ ಇರ್ಬೇಕು, ಕ್ಯೂಬ್ ಈ ಕಡೆ ತೊಗೊಬೇಕಂದ್ರೆ. ಹಂಗಾರೆ ಇದನ್ನ ಏನು ಮಾಡೋಣ, ನಾವು ಇಲ್ಲಿ ಗುಣಾಕಾರದಾಗ ಇದ್ದದನ್ನ ಇಲ್ಲಿ ಏನು ಮಾಡೋಣ, ಭಾಗಾಕಾರದಾಗ ಮಾಡೋಣ. ಏನು ಮಾಡೋಣ, ಭಾಗಾಕಾರ ಮಾಡೋಣ. ಹಂಗಾರೆ ಇಲ್ಲಿ ಕ್ಯೂಬ್ ಇದ್ದದ್ದು ಈ ಕಡೆ ಬಂದ್ರೆ ಏನಾಕತಿ, ಕ್ಯೂಬ್ ರೂಟ್ ಆಕತಿ. ಹಂಗಾರೆ ಈ ಕ್ಯೂಬಿಂದ ಯು ಕ್ಯೂಬ್ ಕ್ಯಾನ್ಸಲ್ ಆಯ್ತು. ಇದಕ್ಕಷ್ಟ ಕ್ಯೂಬ್ ರೂಟ್ ಆಕತಿಲ್ಲ, ಇದಕ್ಕಷ್ಟ ಕ್ಯೂಬ್ ರೂಟ್ ಆಕತಿ. ಹಂಗಾರೆ ಇದ್ರ ಕ್ಯೂಬ್ ರೂಟ್ ಏನು, 5. ಇದ್ರ ಕ್ಯೂಬ್ ರೂಟ್ ಏನು 5. 15/5 ಇಂಟು 2 ಆಯ್ತಲ್ಲ. ಇದು 5 ಆತಂದ್ರೆ 5 ಬರ್ದ್ನಿ, ಇಂಟು 2 ಐತಿ, ಇಂಟು 2 ಬರ್ದ್ನಿ. ಓಕೆ, ಇದು ಯಾತ್ರದ್ದು ರೇಡಿಯಸ್. 5 1 5 3. ಹಂಗಾರೆ ರೇಡಿಯಸ್ ಎಷ್ಟು ಬಂತಪ್ಪ, 3/2. ನಾವೇನು ಕಂಡುಹಿಡಿಬೇಕು, ಪ್ರತಿಯೊಂದು ಸಣ್ಣ ಗೋಳದ ಮೇಲ್ಮೈ ವಿಸ್ತೀರ್ಣ ಏನು ಕಂಡುಹಿಡಬೇಕು, ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನು, 4πr². 4 ಆ್ಯಸ್ ಇಟ್ ಈಸ್ ಬರದೆ. ಇಲ್ಲಿ ನಮಗೆ ಪೈ ಹೆಂಗಿರ್ತದೆ ಹಂಗೆ ಬೇಕು, ಅದಕ್ಕೆ ಪೈ ಬರದೆ. r² ಅಂತಂದ್ರೆ ಇದ್ರ ಸ್ಕ್ವೇರ್. 3 3 9, 2 2 4. 4ರಿಂದ 4 ಕ್ಯಾನ್ಸಲ್ ಆಯಿತು, 9 π cm². ನಿಮಗೆ ಸೂತ್ರ ಗೊತ್ತಿತ್ತಂತಂದ್ರೆ ಡೈರೆಕ್ಟಾಗಿ ಮಾಡಬಹುದಾದಂತಹ ಪ್ರಶ್ನೆ ಇದು. 13ನೆಯ ಪ್ರಶ್ನೆ, ರೈಲು ಮೊದಲ 10 ನಿಮಿಷದಲ್ಲಿ 90 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ, ಮುಂದಿನ 25 ನಿಮಿಷದಲ್ಲಿ 60 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ಕೊನೆಯ 4 ನಿಮಿಷದಲ್ಲಿ 15 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತೆ. ರೈಲಿನ ಸರಾಸರಿ ವೇಗ ಕಂಡುಹಿಡಿಯಿರಿ. ಆವರೇಜ್ ಸ್ಪೀಡ್ ಕಂಡುಹಿಡಿಬೇಕು. ಆವರೇಜ್ ಸ್ಪೀಡ್ ಹೆಂಗೆ ಕಂಡುಹಿಡಿತೀವಿ, ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್. ಇದಂತೂ ನಿಮಗೆ ಭಯಪಟ್ಟ ಆಗ್ಬಿಟ್ಟ. ಡಿಸ್ಟೆನ್ಸ್ ಹೆಂಗೆ ಕಂಡುಹಿಡಿಬೇಕು, ನಾವೀಗ ಇಲ್ಲಿ ಕೊಟ್ಟದ್ದು 1 ತಾಸಿಗೆ 90 ಕಿಲೋಮೀಟ್ರ್ ಹೋಗ್ತೈತಿ. ಹಂಗಾರೆ 10 ನಿಮಿಷಕ್ಕೆ ಎಷ್ಟು ಹೋಗ್ತೈತಿ, 10 ನಿಮಿಷ ಡೈರೆಕ್ಟ್ ಹೇಗೆ ಗೊತ್ತೈತಿಲ್ಲ, 60 ನಿಮಿಷಕ್ಕೆ 90, 60 ನಿಮಿಷಕ್ಕೆ ಎಷ್ಟು 90 ಕಿಲೋಮೀಟ್ರ್. ಹಂಗಾರೆ 10 ನಿಮಿಷಕ್ಕೆ ಎಷ್ಟು ಆಕತಿ, 60 ನಿಮಿಷಕ್ಕೆ ಇದ್ರದ್ದು ಅರ್ಧ ಮಾಡ್ಬೇಕು, ಎಷ್ಟು ಆಕತಿ 15. ಇದನ್ನೇನು ಮಾಡಿರಿ, ಇದು ನೋಡಿ ಡೈರೆಕ್ಟ್ ಮೈಂಡ್ ಒಳಗೆ ಹೆಂಗೆ ಮಾಡ್ಬೇಕಂತ. ಇದು 60 ನಿಮಿಷಕ್ಕೆ 90 ಹೊಂಟೈತಿ. ಹಂಗಾರೆ 10 ನಿಮಿಷಕ್ಕೆ ಇದು ನೋಡ್ರಿ, ಇದು 6ರಿಂದ ಭಾಗಿಸತ್ತಿಲ್ಲ, ಇದು 6ರಿಂದ ಭಾಗಿಸಿದಾಗ 10 ಬರ್ತೈತಿ. ಹಂಗಾರೆ ಇದನ್ನು 90ನ್ನು 6ರಿಂದ ಭಾಗಿಸಿದ್ರೆ ಎಷ್ಟು ಬರ್ತೈತಿ, 15 ಬರ್ತೈತಿ. ಹೌದಿಲ್ಲ, ಡೈರೆಕ್ಟ್ ಮೈಂಡ್ ಒಳಗೆ ಮಾಡೋದು. 60 ಕಿಲೋಮೀಟ್ರಕ್ಕೆ 90, 60 ನಿಮಿಷಕ್ಕೆ 90 ಕಿಲೋಮೀಟ್ರ್, 10 ನಿಮಿಷಕ್ಕೆ 15 ಕಿಲೋಮೀಟ್ರ್ ಮುಗಿತು. ಇದ್ರ ಕೆಲಸ ಮುಗೀತು. ನೆಕ್ಸ್ಟ್ ಈ ಕಡೆ ಬರ್ರಿ, 25 ನಿಮಿಷಕ್ಕೆ 60 ಕಿಲೋಮೀಟ್ರ್. ಎಷ್ಟು ನಿಮಿಷಕ್ಕೆ, 25 ನಿಮಿಷಕ್ಕೆ 60 ಕಿಲೋಮೀಟ್ರ್. ಹಂಗಾರೆ 1 ಗಂಟೆಗೆ 60 ಕಿಲೋಮೀಟ್ರ್. 25 ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್, 25 ಕಿಲೋಮೀಟ್ರ್. 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಅಂದರೆ 25 ನಿಮಿಷಕ್ಕೆ 25 ಕಿಲೋಮೀಟ್ರ್. ಡೈರೆಕ್ಟಾಗಿ ಬರೀಬೋದಲ್ಲ, 60 ನಿಮಿಷಕ್ಕೆ 60 ಕಿಲೋಮೀಟ್ರ್. 25 ನಿಮಿಷಕ್ಕೆ ಎಷ್ಟು ಕಿಲೋಮೀಟ್ರ್ ಆಕೈತಿ, 25 ಕಿಲೋಮೀಟ್ರ್ ಮುಗೀತು. ನೆಕ್ಸ್ಟ್ 3ನೇ ಕಂಡೀಷನ್ ನೋಡ್ರಿ, 4 ನಿಮಿಷದಲ್ಲಿ 15 ಕಿಲೋಮೀಟ್ರ್ ನೋಡ್ರಿ. ಹಂಗಾರೆ ಎಷ್ಟು ಆಕತಿ, 4 ನಿಮಿಷ ಅಂದ್ರೆ ಇದು 60 ನಿಮಿಷಕ್ಕೆ 15. ಇದು ಎಷ್ಟು ಆಗತೈತಿ, ಹಂಗಾರೆ 4ರಿಂದ ಭಾಗ ಆತೈತಿ. ಹಂಗಾರೆ ಇದು ಎಷ್ಟು ಆಗ್ತೈತಿ, 1 ಕಿಲೋಮೀಟ್ರ್ ಆಗ್ತೈತಿ. ಎಷ್ಟು ಕಿಲೋಮೀಟ್ರ್ ಆಕೈತಿ, 1. ಅರ್ಥ ಆಯ್ತಿಲ್ಲೋ, 60 ನಿಮಿಷಕ್ಕೆ 15 ಕಿಲೋಮೀಟ್ರ್. ಹಂಗಾರೆ 4 ನಿಮಿಷಕ್ಕೆ ಎಷ್ಟು, 15 1 15 4 4 1 ಎಷ್ಟು ಬಂತು, 1. ಇಷ್ಟು ನೀವೇನು ಮಾಡಬೇಕು, ಮೈಂಡ್ ಒಳಗೆ ಮಾಡ್ಕೋಬೇಕು. ಹೆಂಗೆ ನೋಡ್ರಿ, 60 ನಿಮಿಷಕ್ಕೆ 90, 60 ನಿಮಿಷಕ್ಕೆ 90 ಕಿಲೋಮೀಟ್ರ್. ಹಂಗಾರೆ 10 ನಿಮಿಷಕ್ಕೆ ಎಷ್ಟು ಆಕತಿ, 15. ಬರೆದು ಬಿಡೋದು ನೆಟ್ಗೆ. 60 ನಿಮಿಷಕ್ಕೆ 60 ಕಿಲೋಮೀಟ್ರ್ ಅಂದರೆ 25 ನಿಮಿಷಕ್ಕೆ 25 ಕಿಲೋಮೀಟ್ರ್ ಮುಗೀತು. 60 ನಿಮಿಷಕ್ಕೆ 15 ಅಂತಂದ್ರೆ 1/4 ಆಗ್ತಿರ್ತೈತಿ. ಹಂಗಾರೆ ಇದನ್ನು 1/4 ಮಾಡ್ರೆ 4 1 4 ಬಂದ್ಬಿಟ್ಟು ಮುಗೀತು. ಇದು ಟೋಟಲ್ ಡಿಸ್ಟೆನ್ಸ್. ಇನ್ನು ನಮಗೆ ಸ್ಪೀಡ್ ಬೇಕು, ಟೈಮ್ ಬೇಕು. ಟೈಮ್ ಎಷ್ಟೈತಿ, 10 ನಿಮಿಷ, ಇಲ್ಲಿ 25 ನಿಮಿಷ, ಇಲ್ಲಿ 4 ನಿಮಿಷ, ಇಲ್ಲಿ 35 39 ನಿಮಿಷ. ಏನೈತಿದು
39 ನಿಮಿಷ. ನಮಗೆ ನಿಮಿಷ ಬೇಡ, ನಮಗೇನು ಬೇಕು, ಗಂಟೆ ಬೇಕು. ಯಾಕೆ ಇಲ್ಲ ಆಪ್ಷನ್ ಎಲ್ಲ ಹೋಗದಾವ ಗಂಟೆ ಒಳಗೆ. ಹಂಗಾರೆ ಇದನ್ನು ಏನು ಮಾಡ್ತೀವಿ ನಾವು, ಗಂಟೆ 60ರಿಂದ ಗುಣಿಸ್ತೀವಿ. ಏನು ಮಾಡ್ತೀವಿ, 60ರಿಂದ ಗುಣಿಸ್ತೀವಿ. ಇಲ್ಲಿ ಯಾಕೆ ಗುಣಿಸಿದ್ವಿ ಅಂತಂದ್ರೆ ಗಂಟೆಗೆ ಬದಲು ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, 60ರಿಂದ ಭಾಗಿಸ್ತೀವಿ. ಕೆಳಗೆ ಭಾಗಿಸೋದು ಬೇಡ ಅಂತಂದ್ರೆ ಮ್ಯಾಲೆ ಹೋದ್ರೆ ಏನಾಕತ್ತದು, ಗುಣಾಕಾರ ಆಕತಿ. ಈ ಪಾಯಿಂಟ್ ನೆನಪಿರಿ ನೋಡಿ. ಎಲ್ಲ ಕೂಡಿಸ್ರಿ. 30 40 41 ಇಂಟು ಎಷ್ಟು ಬಂತು, 60 ಭಾಗಿಸು 39. ಓಕೆ, 3 20 3 1 3 3 820 ಭಾಗಿಸು 13. 13 5 13 13 7 13 6 78 ಅಂದ್ರೆ 4 13 4 13 3 39. 63 ಯಾವ ಆಪ್ಷನ್ ಐತಿ, ಇದು ಆಪ್ಷನ್ ಐತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗ್ಬಿಡು. ಆ್ಯಕ್ಚುಯಲ್ ಸಾಲ್ವ್ ಮಾಡೋದು ಇಷ್ಟೇ, ಬಟ್ ಇದೆಲ್ಲ ನೀವೇನು ಮಾಡಬೇಕು, ಮೈಂಡ್ ಒಳಗೆ ಮಾಡ್ಕೋಬೇಕು. 14ನೆಯ ಪ್ರಶ್ನೆ. ಎಕ್ಸ್ ಒಂದು ಐಟಮ್ ಮೇಲೆ 12% ಮತ್ತು 8%ದಷ್ಟು 2 ಸತತ ರಿಯಾಯಿತಿಗಳನ್ನು ನೀಡುತ್ತದೆ. ಆದರೆ ವೈ ಅದೇ ಐಟಮ್ ಮೇಲೆ 20% ರಿಯಾಯಿತಿಯನ್ನು ನೀಡುತ್ತದೆ. ಎಕ್ಸ್ ಮತ್ತು ವೈಗೆ ನೀಡಿದ ಒಟ್ಟಾರೆ ರಿಯಾಯಿತಿ ನಡುವಿನ ವ್ಯತ್ಯಾಸ ಎಷ್ಟು? 12 90.096. ಆಪ್ಷನ್ ಯಾವ್ದೈತಿ, ಇದೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗು. ಹೆಂಗೆ ನಿಮ್ಗೆಲ್ಲರೂ ಗೊತ್ತೈತಿ, 2 ಸತತ ರಿಯಾಯಿತಿ ನೀಡಿದ್ರೆ ಸಕ್ಸೆಸಿವ್ ಸೂತ್ರ ಯೂಸ್ ಮಾಡ್ತೀವಿ ಅಂತ. -12 -8 ಮೈನಸ್ ಇಂಟು ಮೈನಸ್ ಪ್ಲಸ್ 12 96 ಭಾಗಿಸು 100. a ಪ್ಲಸ್ ಬಿ AB ಡಿವೈಡೆಡ್ ಬೈ 100 ಸೂತ್ರ ಗೊತ್ತೈತಿ ನಿಮಗೆ. 2 0ಇಂದ ಈ ಕಡೆ 2 ಪಾಯಿಂಟ್ ಬಂತು. ಹಂಗಾರೆ ಓವರ್ ಆಲ್ ಎಷ್ಟು ಡಿಸ್ಕೌಂಟ್ ಆಯ್ತು ನೋಡ್ರಿ, -20. ಆಮೇಲೆ ಇದು ಮ್ಯಾಗ್ ಏನೈತಿ, ಪ್ಲಸ್ 0.96 ಐತಿ. ಹೌದಾ, ಓಕೆ. ಇಲ್ಲಿ ನೋಡ್ರಿ, ಆಮೇಲೆ ಇಲ್ಲಿ ಎಷ್ಟು ಡಿಸ್ಕೌಂಟ್ ಕೊಟ್ಟರು, 20% ಡಿಸ್ಕೌಂಟ್ ಕೊಟ್ಟರು. ಇಲ್ಲೂ 20% ಡಿಸ್ಕೌಂಟ್ ಕೊಟ್ಟರು, ಇಲ್ಲೂ 20% ಡಿಸ್ಕೌಂಟ್ ಕೊಟ್ಟರು. ಆದರೆ ಎಕ್ಸ್ಟ್ರಾ ಏನಾಗೈತಿ ಇಲ್ಲಿ, 0.96 ಏನೈತಿ, ಹೆಚ್ಚಿಗೆ. ಇದನ್ನು ಕಂಡುಹಿಡಿಬೇಕು ಹೋದ್ರೆ ನಾವು ವ್ಯತ್ಯಾಸ, ಇದರ ಮತ್ತು ಇದರ ನಡುಕಿನ ವ್ಯತ್ಯಾಸ ಇದೈತಿ. ಇಲ್ಲೂ -20 ಐತಿ, ಇಲ್ಲೂ -20 ಐತಿ. ಇದು ಕ್ಯಾನ್ಸಲ್ ಆಗಿ ಏನು ಉಳಿತು, ಇಲ್ಲಿ 0.96 ಎಕ್ಸ್ಟ್ರಾ ಐತಿ. ಇದನ್ನು ನಾವೇನಾಗಿತ್ತು, ಕಂಡುಹಿಡಿಬೇಕಾಗಿತ್ತು. ಮುಗಿದ ಹೋಗೋದು ಲೆಕ್ಕ. ಡೈರೆಕ್ಟ್ ಮೈಂಡ್ ಒಳಗೆ ಮಾಡಿಬಿಡ್ರಿ ಇಂಥದ್ದು. ಹೆಂಗೆ 12 8 20 ಅಂತೂ ಇದು 20% ಅಂತೂ ಡಿಸ್ಕೌಂಟ್ ಆಗತೈತಿ, ಇದು 20% ಡಿಸ್ಕೌಂಟ್ ಆಗತೈತಿ, ಕ್ಯಾನ್ಸಲ್ ಆಯ್ತು. 12 8 96. 96 ಭಾಗಿಸು 100 ಅಂತಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಬರ್ತೈತಿ, 0.96. 15ನೆಯ ಪ್ರಶ್ನೆ. ಲಾರಾ ಬ್ಯಾಂಕ್ನಲ್ಲಿ 8,000 ಠೇವಣಿ ಇರಿಸಿದ್ದರು. ಇದು ಅರ್ಧ ವಾರ್ಷಿಕವಾಗಿ ವಾರ್ಷಿಕ 10% ದರ. 1 ವರ್ಷಕ್ಕೆ 10% ಅಂದ್ರೆ ಅರ್ಧ ವರ್ಷಕ್ಕೆ ಎಷ್ಟು ಪರ್ಸೆಂಟ್ ಪಾ, 5%. ಓಕೆ, ಸಂಯುಕ್ತ ಬಡ್ಡಿ ದರ ಅಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಪಾವತಿಸುತ್ತದೆ. 18 ತಿಂಗಳ ನಂತರ ಅವಳು ಪಡೆಯುವ ಮೊತ್ತ ಎಷ್ಟು? ಅರ್ಧ ವರ್ಷದಂಗೆ 18 ತಿಂಗಳು ಅಂತಂದ್ರೆ 6 ತಿಂಗಳು 6 ತಿಂಗಳು 6 ತಿಂಗಳು ಅಂದ್ರೆ ಟೈಮ್ ಪೀರಿಯಡ್ ಎಷ್ಟೈತಿ ಇಲ್ಲಿ, 3 ಟೈಮ್. ಹೌದಲ್ಲ, 18 ತಿಂಗಳ ಮಟ್ಟ ಬಡ್ಡಿ ಕಟ್ಟಬೇಕೈತಿ. 6 ತಿಂಗಳು 6 ತಿಂಗಳು 6 ತಿಂಗಳು ಅಂದ್ರೆ 18 ತಿಂಗಳಾಯ್ತು. ಮುಗಿತು ಲೆಕ್ಕ. 5% ಅಂದ್ರೆ 1/20. ಇಲ್ಲ ನೀವು ಡೈರೆಕ್ಟಾಗಿ ಬರೆಯೋಕೆ ಗೊತ್ತಿರಲಿಲ್ಲ ಅಂತಂದ್ರೆ 5% ಅಂದ್ರೆ 5/100 ಬರ್ಕೋರಿ. 5 1 5 20 ಹಿಂಗೆ ಬರ್ಕೊಂಡ್ರು ನಡೀತದೆ. ಬಟ್ ಸ್ವಲ್ಪ ಏನಾಗ್ತದೆ, ಟೈಮ್ ವೇಸ್ಟ್ ಆಗ್ತದೆ. 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಬರ್ತದೆ. ಅಂದ್ರೆ 20 ರೂಪಾಯಿಗೆ 1 ರೂಪಾಯಿ ಬಡ್ಡಿ ಅಂದ್ರೆ 21 ರೂಪಾಯಿ. ಟೈಮ್ ಪೀರಿಯಡ್ ಎಷ್ಟೈತಿ, 3 ಸಲ. 3 ಸಲ ಇದ್ರೆ ಇದನ್ನ ಏನು ಮಾಡ್ತೀವಿ, ಕ್ಯೂಬ್ ಮಾಡ್ತೀವಿ. 20ರ ಕ್ಯೂಬ್ ಎಷ್ಟು ಬರ್ತದೆ, 8000. 21ರ ಕ್ಯೂಬ್ ಎಷ್ಟು ಬರ್ತದೆ, 9261. ಕ್ಯೂಬ ಸ್ಕ್ವೇರ್ ನಿಮ್ಮೆಲ್ಲರಿಗೂ ಬಾಯ್ಪಡ್ತಾವಂತ ಭಾವಿಸ್ತೀನಿ. ಓಕೆ, ಇಲ್ಲಿ ಠೇವಣಿ ಕೊಟ್ರೆ, ಠೇವಣಿ ನಮ್ಮ ಪ್ರಕಾರ 8,000 ಇಟ್ಟರು. 8,000 ಅಂದ್ರೆ 8,000. ಹಂಗಾರೆ 9,260 9,261 ಅಂದ್ರೆ 9,261. ಎಷ್ಟು ಈಜಿ ಪ್ರಶ್ನೆ. 16ನೆಯ ಪ್ರಶ್ನೆ ನೋಡ್ರಿ. 7 9 11 ಮತ್ತು 15ರಿಂದ ಪ್ರತಿಯಿಂದ ಒಂದೇ ಸಂಖ್ಯೆಯನ್ನು ಕಳೆಯುವಾಗ ಫಲಿತಾಂಶದ ಸಂಖ್ಯೆಗಳು ಅನುಪಾತದಲ್ಲಿರುತ್ತವೆ. ಕಳೆಯಲಾದ ಸಂಖ್ಯೆ ಯಾವುದು ಅಂತ ಪ್ರಪೋರ್ಷನ್ ಒಳಗಿರ್ತಾವ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಸಮಾನುಪಾತದಲ್ಲಿರ್ತವೆ ಅಂತ ಆಗಬೇಕು. ಇಂಗ್ಲೀಷ್ ಒಳಗೆ ಕರೆಕ್ಟ್ ಅದ, ಪ್ರಪೋರ್ಷನಲ್ಲಿ ಇರ್ತಾವಂತ. ಪ್ರಪೋರ್ಷನ್ ಅಂತಂದ್ರೆ ಎಕ್ಸ್ ಮತ್ತು ವೈನ ಬೆಲೆ ಏನಿರ್ತದೆ, ಆಮೇಲೆ ಅದೇ ರೀತಿ ಎ ಮತ್ತು ಬಿನ ಬೆಲೆನೂ ಇರಬೇಕು. ಇದು ಏನು ಬಂದಿರ್ತದೆ, ಇದು ಹಂಗೆ ಬಂದಿರ್ಬೇಕು ಅಂತ. ಆಪ್ಷನ್ ಯಾವುದು, ಯಾವ ಸಂಖ್ಯೆಯಿಂದ ಕಳೆದಾಗ ಬರ್ತೈತಿ ಅಂತ ಕೇಳ್ಯಾರ ಅವ್ರು. ಇದಕ್ಕೆ ಸಾಲ್ವ್ ಮಾಡೋಕೆ ಒಂದು ಮೆಥಡು ಅದ, ಮತ್ತು ಆಪ್ಷನ್ ಮುಖಾಂತರ ಹೆಂಗೆ ಮಾಡ್ಬೇಕಂತೂ ನೋಡಿ. 7ರಾಗ 4 ಕಳೆದ್ರೆ ಎಷ್ಟು ಬಂತಪ್ಪ, 3. 9ರಾಗ 4 ಕಳೆದ್ರೆ ಎಷ್ಟು ಬಂತು, 5. ನೆಕ್ಸ್ಟ್ 11ರಾಗ 4 ಕಳೆದ್ರೆ ಎಷ್ಟು ಬಂತಪ್ಪ,
7. ಆಮೇಲೆ 15ರಾಗ 4 ಕಳೆದ್ರೆ ಎಷ್ಟು ಬಂತು? 11. ಇವೆರಡು ಸಮ ಅದಾವು? ಇಲ್ಲ. ಸೊ ಇದು ಕ್ಯಾನ್ಸಲ್. ಎರಡನೇದು 7ರಾಗ 5 ಕಳೆದ್ರೆ 2, 9ರಾಗ 5 ಕಳೆದ್ರೆ 4, 11ರಾಗ 5 ಕಳೆದ್ರೆ 6, 15ರಾಗ 5 ಕಳೆದ್ರೆ 10. 2 1 2 2 2 3 2 5 ಇವೆರಡು ಸಮ ಅದಾವು? ಕ್ಯಾನ್ಸಲ್. 7ರಾಗ 2 ಕಳೆದ್ರೆ 5, 9ರಾಗ 2 ಕಳೆದ್ರೆ 7, 11ರಾಗ 2 ಕಳೆದ್ರೆ 9, 15ರಾಗ 2 ಕಳೆದ್ರೆ 13 ಎರಡು ಸಮ ಅದಾವು? ಸೊ ಕ್ಯಾನ್ಸಲ್. ನೆಕ್ಸ್ಟ್ 7ರಾಗ 3 ಕಳೆದ್ರೆ 4, 9ರಾಗ 3 ಕಳೆದ್ರೆ 6, 11ರಾಗ 3 ಕಳೆದ್ರೆ 9, 15ರಾಗ 3 ಕಳೆದ್ರೆ 12. ಓಕೆ. ನೆಕ್ಸ್ಟ್ 2 2 4, 2 3 6, 3 2 3 3 9, 3 4 12. ಏನು ತಪ್ಪು ಮಾಡಿದ್ವಾ? ಓ 11ರಾಗ 3 ಕಳೆದ್ರೆ 8, 11ರಾಗ 3 ಕಳೆದ್ರೆ 8, 4 2 8, 4 3 12. ಹಂಗಾರೆ 2 3 2 3 ಸಮ ಬಂತು. ಇದು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು. ಇದು ಆಪ್ಷನ್ ಮೆಥಡ್ ಆಯಿತು. ನಮ್ಮ ಹಣೆ ಬರಕ್ಕೆ ಆಪ್ಷನ್ ಲಾಸ್ಟ್ ಆಯ್ತು. ಓಕೆ. ಡೈರೆಕ್ಟ್ ಮಾಡೋದು ಹೆಂಗಪ್ಪ? 7 9 ಅದ, 7 9 ಬರೀತೀರಿ. 7 9 ಬರ್ತದೆ. 11 15 ಐತಿ, 11 15 ಬರ್ತದೆ. ಇವೆರಡರದ್ದು ಡಿಫ್ರೆನ್ಸ್ ತಗೋರಿ. ಎಷ್ಟು ಬಂತು? 2. ಇವೆರಡರೂ ಡಿಫ್ರೆನ್ಸ್ ತಗೋರಿ 4. ಇತರದ್ದು ರೇಷಿಯೋ 2 1 2 2. ಇದನ್ನು ಏನು ಮಾಡ್ರಿ? ಈ ಸಂಖ್ಯೆ ಗುಣಿಸ್ರಿ. ಇದನ್ನ ಏನು ಮಾಡ್ರಿ? ಇದ್ರ ಫಸ್ಟ್ ಸಂಖ್ಯೆ ಗುಣಿಸ್ರಿ. ಇದನ್ನ ಫಸ್ಟ್ ಸಂಖ್ಯೆ ಗುಣಿಸ್ರಿ. ಈ ಕಡೆ ಇದನ್ನ ಫಸ್ಟ್ ಸಂಖ್ಯೆ ಗುಣಿಸ್ರಿ. 7 2 14, 11 1 11. ಇವು ಎರಡರದ್ದು ಏನು ಮಾಡಬೇಕು? ವ್ಯತ್ಯಾಸ. ಇವೆರಡದ್ದು ಏನು ಮಾಡಬೇಕು? ವ್ಯತ್ಯಾಸ. ಮತ್ತು ಈ ಅನುಪಾತ ಏನಿರ್ತೈತಲ್ಲ, ಇತರ ವ್ಯತ್ಯಾಸದಿಂದ ಏನು ಮಾಡಬೇಕು? ಭಾಗಿಸ್ಬೇಕು. ಇವೆರಡರ ವ್ಯತ್ಯಾಸ ಎಷ್ಟು ಬರ್ತೈತಿ? 1. ಇವೆರಡರ ವ್ಯತ್ಯಾಸ ಏನು ಬರ್ತದೆ? 1. ಓಕೆ. 14ರಾಗ 11 ಕಳೆದ್ರೆ 3. ಇದು ಆನ್ಸರ್. ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಇದಿಷ್ಟು ಮೈಂಡ್ ಒಳಗೆ ಮಾಡ್ಬೋದು. ಹೌದಲ್ಲ? ನೋಡ್ರಿ, ಇದ್ರ ವ್ಯತ್ಯಾಸ ಎಷ್ಟು ಬಂದೈತಿ? 2. ಇದ್ರ ವ್ಯತ್ಯಾಸ ಎಷ್ಟೈತಿ? 4. ರೇಷಿಯೋ ತೊಗೊಂಡಿವಿ 1 ಅನುಪಾತ 2. ಈ ಒಂದನ್ನು ಇಲ್ಲಿ ಗುಣಿಸೋದು 11 1 11, 7 2 14. ವ್ಯತ್ಯಾಸ ಎಷ್ಟು ಬಂತು? 3. ಇವಿತರ ವ್ಯತ್ಯಾಸ ಎಷ್ಟೈತಿ? 1. ಡೈರೆಕ್ಟ್ ಮಾಡ್ಬೋದಲ್ಲ? ಓಕೆ. 17ನೇ ಪ್ರಶ್ನೆ. ನಿಲುಗಡೆಗಳಿಲ್ಲದ ರೈಲು ಒಂದು ನಿರ್ದಿಷ್ಟ ದೂರವನ್ನು ಸರಾಸರಿ 75 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತದೆ ಮತ್ತು ಅದು ಸರಾಸರಿ 65 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಅದೇ ದೂರವನ್ನು ಕ್ರಮಿಸುತ್ತದೆ. ಯಾವಾಗ? ನಿಲುಗಡೆಗಳೊಂದಿಗೆ ಬಂದಾಗ. ರೈಲು ಗಂಟೆಗೆ ಎಷ್ಟು ನಿಮಿಷ ನಿಲ್ತದೆ? ಇದಕ್ಕೆ ನಿಮಗೆ ಡೈರೆಕ್ಟ್ ಒಂದು ಶಾರ್ಟ್ ಟ್ರಿಕ್ ಹೇಳ್ತೀನಿ ನೋಡ್ರಿ, ಅದನ್ನು ಫಾಲೋ ಮಾಡಿಬಿಡ್ರಿ. ಹೆಂಗಪ್ಪ ನೋಡ್ರಿ, 75 ಈಗ ಏನು ಕೊಟ್ಟರು? 75 ಕಿಲೋಮೀಟರ್, 65 ಕಿಲೋಮೀಟರ್ ಎರಡರೂ ವ್ಯತ್ಯಾಸ ತೊಗೊಂಬಿಡ್ರಿ. ಎಷ್ಟು ಬಂತು? 10. ನೋಡ್ರಿ, ಪೂರ್ತಿ ಬರಿತೀನಿ. 75 ಮೈನಸ್ 65. ಇವು ಎರಡರೂ ವ್ಯತ್ಯಾಸ. ಎರಡು ಸರಾಸರಿ ವೇಗ ಕೊಟ್ಟು ಅದು ಒಂದು ನಿಲುಗಡೆಗಳೊಂದಿಗೆ ಬಂದ್ರೆ ರೈಲು ಎಷ್ಟು ನಿಮಿಷ ನಿಂತಿರ್ತೈತೆ ಅಂದರೆ ಏನು ಮಾಡಬೇಕು? 75 ಮೈನಸ್ 65. ಓಕೆ. ಆಮ್ಯಾಗ ಮೊದಲು ಇದ್ದ ಸರಾಸರಿಯಿಂದ ಭಾಗಿಸ್ಬಿಡ್ರಿ. ಓಕೆ. ಇದು ಎತ್ತರೊಳಗೆ ಬಂತು? ಕಿಲೋಮೀಟರ್ ಪ್ರತಿ ಗಂಟೆ. ಆದ್ರೆ ನಮಗೇನು ಬೇಕು? ನಿಮಿಷ ಒಳಗೆ ಬೇಕು. ನಿಮಿಷ ಒಳಗೆ ಬೇಕಂದ್ರೆ ಏನು ಮಾಡಬೇಕು? ಗಂಟೆಗೆ ಇದನ್ನು ಗುಣಿಸ್ಬೇಕು. 60ರಿಂದ ಗುಣಿಸ್ಬೇಕು. ಗಂಟೆಯಿಂದ ನಿಮಿಷಕ್ಕೆ ಬದಲು ಮಾಡ್ಬೇಕಂದ್ರೆ 60ರಿಂದ ಗುಣಿಸ್ಬೇಕು. ಎಷ್ಟು ಹೋಯ್ತಪ್ಪ? 10 ಭಾಗಿಸು 75 ಇಂಟು 60. ಓಕೆ. 5 2 10, 5 1 5. ಓಕೆ. 5 1 5, 5 5 25, 15 1 15 4, 4 2 8 ನಿಮಿಷ. ಎಷ್ಟು ಈಸಿ ಆನ್ಸರ್. ಇದು ಆ್ಯಕ್ಚುಲಿ ಬಂದದ್ದು ಹೆಂಗಪ್ಪ ಅಂತಂದ್ರೆ 75 ಕಿಲೋಮೀಟರ್ ಹೋಗಕ್ಕೆ 60 ನಿಮಿಷ ತೊಗೊಳೋದು. 75 ಕಿಲೋಮೀಟರ್ ಹೋಗಕ್ಕೆ 60 ನಿಮಿಷ. ಹಂಗಾರೆ ಇಲ್ಲಿ ನಿಂತದ್ದು ಎಷ್ಟೊತ್ತು? 10 ಕಿಲೋಮೀಟರ್ ಗ್ಯಾಪ್ ಆಗಿತ್ತಲ್ಲ. ಹಂಗಾರೆ 10 ಕಿಲೋಮೀಟರ್ ಅಂತಂದ್ರೆ ಎಷ್ಟು ನಿಮಿಷ ನಿಂತಿರ್ತೈತಿ? 5 2 5 1 5 5 15 1 15 4 4 2 8 ನಿಮಿಷ ನಿಂತಿರ್ತೈತಿ. ಮುಗಿತು ಪ್ರಶ್ನೆ. ಓಕೆ. ABC ಎಂಬ 3 ಅಭ್ಯರ್ಥಿಗಳ ನಡುವಿನ ಚುನಾವಣೆಯಲ್ಲಿ ನೋಂದಾಯಿತ ಮತದಾರರ 80% ಮತ ಚಲಾಯಿಸಿದರು ಮತ್ತು ಎಲ್ಲ ಮತಗಳು ಮಾನ್ಯವಾಗಿವೆ. 80% ಮಂದಿ ವೋಟ್ ಹಾಕ್ಯಾರ, ಎಲ್ಲ ವ್ಯಾಲಿಡ್ ಅದಾವೆ. ಬಿ ಎಗಿಂತ 50% ಕಡಿಮೆ ಮತಗಳನ್ನು ಪಡೆದರು ಮತ್ತು ಬಿ ಸಿ ಗಳಿಸಿದ ಮತಗಳ ನಡುವಿನ ವ್ಯತ್ಯಾಸವು 10,000 ಆಗಿತ್ತು. ಬಿ ಮತ್ತು ಸಿ ನಡುವಿನ ವ್ಯತ್ಯಾಸ 10,000 ಆಗಿದೆ. ಬಿ ಸಿಗಿಂತ 10% ಹೆಚ್ಚು ಮತಗಳನ್ನು ಪಡೆದರೆ ಮತದಾನ ಪಟ್ಟಿಯಲ್ಲಿ
ನೋಂದಾಯಿಸಿದ ಮತದಾರರ ಸಂಖ್ಯೆ ಎಷ್ಟು? ಈ ಪ್ರಶ್ನೆ ನೋಡಿ ಹೆದರಾಕ್ ಹೋಗ್ಬಿಡ್ರಿ ನೀವು, ಭಾಳ ಈಸಿ ಪ್ರಶ್ನೆ ಇರ್ತೈತಿ ಇದು. 3 ಮಂದಿ ಇದಾರ, ಎ ಬಿ ಸಿ. ಓಕೆ, ಇಲ್ಲಿ ನೋಡ್ರಿ ನಾವು ಲಾಸ್ಟಿಂದ ಬರೋಣ. ನೀವು ಬಿದಲ್ಲ ಸಿಗಿಂತ 10% ಹೆಚ್ಚು ಮತ ತಗೊಂಡು, ಸಿ 100 ತೊಗೊಂಡಿದ್ದಾರೆ, ಇವು 10% ಹೆಚ್ಚು ಅಂದ್ರೆ ಇವಂದು ಎಷ್ಟು ಇರ್ತೈತಿ? 110 ಇರ್ತೈತಿ. ಓಕೆ, ನೆಕ್ಸ್ಟ್ ಬಿ ಎಗಿಂತ 50% ಕಡಿಮೆ ಮತ ತಗೊಂಡಾನ. ಈ ಬಿದಲ್ಲ ಎಗಿಂತ ಅರ್ಧ ಕಡಿಮೆ ತಗೊಂಡಾನ. ಹಂಗಾರೆ ಇವನಿಗಿಂತ ಅರ್ಧ ಕಡಿಮೆ ತಗೊಂಡಾನಂದ್ರೆ ಇವನಿಗಿಂತ ಡಬಲ್ ತೊಗೊಂಡಿರ್ತಾನ. ಹೌದಿಲ್ಲ, ಇವ್ನು ಅರ್ಧ ಅದಾನಂದ್ರೆ ಇವನಿಗಿಂತ ಡಬಲ್ ಇರ್ತಾನ. ಹೌದಿಲ್ಲ, ಹಂಗಾರೆ ಇವಂದು ಎಷ್ಟಾಯ್ತು? 220. ಇವನಿಗೆ ಎಗಿಂತ ಅರ್ಧ ಅದಾನಂದ್ರೆ ಇವನಿಗಿಂತ ಡಬಲ್ ಇರ್ತಾನ. ಹೌದಿಲ್ಲ, ಹಂಗಾರೆ ಈಗ ನೋಡ್ರಿ ಸಮ ಆಯ್ತು. 100ರಿಂದ 110 ಇವನಿಗಿಂತ ಅರ್ಧ ಅದಾನ. ಕಂಡೀಷನ್ ಸ್ಯಾಟಿಸ್ಫೈ ಆಯ್ತು. 0 0 0 ತೆಗೆದೋಗೋದು ಬಿಡು. ಓಕೆ, ಇಲ್ಲಿ ಕೊಟ್ಟದ್ದು ಏನು? ಬಿ ಮತ್ತು ಸಿ ಗಳಿಸಿದ ಮತಗಳ ಅಂತರ. ನಮ್ಮ ಪ್ರಕಾರ ಬಿ ಮತ್ತು ಸಿಗಳ ನಡುಕ ಅಂತರ ಎಷ್ಟೈತಿ? 1 ಅಂದ್ರೆ 10,000. ಯಾಕೆ ಇಲ್ಲಿ ಕೊಟ್ಟರೆ? ಹೌದಿಲ್ಲ, ಬಿ ಮತ್ತು ಸಿಗಳ ನಡುಕಿನ ಅಂತರ ಏನು ಕಂಡುಹಿಡಿಬೇಕು? ಒಟ್ಟು ಎಷ್ಟು ಮತದಾರದಾರ ಅಂತ ಕಂಡುಹಿಡಿಬೇಕು. ಹಂಗಾರೆ 80%, ಇವರೆಲ್ಲ ಕೂಡ ಟೋಟಲ್ ಎಷ್ಟು ಪರ್ಸೆಂಟ್ ಐತಿದು? 80%. ನೋಡ್ರಿ, 22, 11, 33, 43. 43 ಅಂದ್ರೆ ಎಷ್ಟು? 1 ಅಂದ್ರೆ 10,000, 43 ಅಂದ್ರೆ 43,000. 43 ಅಂದ್ರೆ 43,000. 43 ಇಂಟು ಎಷ್ಟಾಯ್ತದು? 4 0 ಬರ್ಬೇಕಲ್ಲ, 4 0 ಬಂತು. ಓಕೆ, ಇದು ಎಷ್ಟು ಪರ್ಸೆಂಟ್? ಇದು ಓಟ 80% ಹಾಕಿದಾಗ ಎಷ್ಟು ಮಂದಿ ಹಾಕ್ಯಾರ? ನಮಗೇನು ಬೇಕು? ಒಟ್ಟು ಮತದಾರ ಬೇಕು. 80% ಅಂದ್ರೆ 40, ಇದು ಎಷ್ಟೈತಿ? 4,30,000. 100% ಅಂದ್ರೆ ಎಷ್ಟು? 80% ಅಂದ್ರೆ ಇಷ್ಟು, 100% ಅಂದ್ರೆ ಎಷ್ಟು? 0ಯಿಂದ 0 ಹೋಯ್ತು. 8 1 8, 8 5 40, 3 ಉಳಿತು. 8 3 24, 6 ಉಳಿತು. 8 7 56, 4 ಉಳಿತು. 8 5 40. 5 3 7 5 ಎಲ್ಲೈತಿ? 2 ಆಪ್ಷನ್ ಬಂದ ತಕ್ಷಣ ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗಿಬಿಡೋದಪ್ಪ. ನೋಡ್ರಿ, ಇಟ್ಟು ದೊಡ್ಡ ಪ್ರಶ್ನೆ ಐತಿ, ಅದರ ಸೊಲ್ಯೂಷನ್ ಎಷ್ಟೈತಿ? ಸ್ವಲ್ಪ ಐತಿ. 19ನೇ ಪ್ರಶ್ನೆ. ಒಂದು ತ್ರಿಕೋನವು 2 ಸಮಾನ ಬದಿಗಳನ್ನು ಹೊಂದಿದೆ ಮತ್ತು ಮೂರನೇ ಬದಿಯ ಈ ಬದಿಯಲ್ಲಿ 1.5 ಪಟ್ಟು ಹೆಚ್ಚು. ತ್ರಿಕೋನದ ಪರಿಧಿಯು 14 ಘಟಕಗಳಾಗಿದ್ದರೆ ತ್ರಿಕೋನದ ಪ್ರದೇಶದ ಚದರ ಘಟಕಗಳು ಎಷ್ಟು? ಏರಿಯಾ ಕಂಡುಹಿಡಿಬೇಕು. ಒಂದು ತ್ರಿಕೋನ ಐತೆ ಅನ್ಕೊಳ್ಳಿ, 2 ಸೈಡು ಸಮ ಐತಿ. ಇದು ಮೂರನೇ ಸೈಡ್ ಏನೈತಿಲ್ಲ, ಇದ್ರ 1.5 ಪಟ್ಟು ಐತೆ ಅಂತ ಹೇಳ್ತಾರೆ. ಎಷ್ಟು? 1.5 ಪಟ್ಟು. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗ್ಲಂತ ಏನು ಮಾಡ್ಕೊಂಡಿದ್ದ? ಇದನ್ನ 2ರಿಂದ ಗುಣಿಸೋಣ. ಇದನ್ನ 2ರಿಂದ ಗುಣಿಸಿರಿ ಎಷ್ಟಾಯ್ತು? ಟೋಟಲ್ 3 ಆಯ್ತು. 1.5 ಇದು 2 ಸಲ ಗುಣಿಸಿರಿ ಎಷ್ಟಾಯ್ತು? 3 ಆಯ್ತು. ಓಕೆ, ಇದ್ರ ಸುತ್ತಲೂ ಪರಿಧಿ ಎಷ್ಟೈತೆ ಅಂತ ಹೇಳ್ತಾರು? 14. ನಮ್ಮ ಪ್ರಕಾರ ಪರಿಧಿ 2 4 7. ನಮ್ಮ ಪ್ರಕಾರ ಪರಿಧಿ 7 ಐತಿ, ಆದರೆ ಆ್ಯಕ್ಚುಲಾಗಿ ಎಷ್ಟೈತಿ? 14. 7 1 7 2 ಪಟ್ಟು ಆಗತ್ತೈತಿಲ್ಲ. ಹಂಗಾರೆ ಇದ್ರದ್ದು ಆ್ಯಕ್ಚುಲಾಗಿ ಎಷ್ಟೈತಿ? 4. ಇದ್ರದ್ದು ಆ್ಯಕ್ಚುಲಾಗಿ ಎಷ್ಟೈತಿ? 4. ಇದ್ರದ್ದು ಟೋಟಲ್ ಎಷ್ಟೈತಿ? 6. ಗೊತ್ತಲ್ಲ? 7 1 7 2. ಹಂಗಾರೆ 2 ಪಟ್ಟು ಆಗತ್ತೈತಿ. ಇದು 2 ಪಟ್ಟು, ಇದು 2 ಪಟ್ಟು, ಇದು 2 ಪಟ್ಟು ಆಗಿರ್ತೈತಿ. ಓಕೆ, ನೆಕ್ಸ್ಟ್ ನೋಡ್ರಿ, ನಾವು ಏರಿಯಾ ಕಂಡುಹಿಡಿಬೇಕು. ಏರಿಯಾ ಕಂಡುಹಿಡಿಬೇಕಂದ್ರೆ ಏನು ಮಾಡಬೇಕು? ಇದಕ್ಕೊಂದು ಲಂಬ ಕೋನ ಲಂಬ ಎಳ್ಕೋಬೇಕು. ಲಂಬ ರೇಖೆ ಎಳ್ಕೊಂಡಿವಿ. ಇದು 4 ಐತಿ, ಇದು ಇಲ್ಲಿಂದ ಇಲ್ಲಿ ಮಟ 6 ಐತಿ ಅಂದ್ರೆ ಇದು ಎಷ್ಟು ಇರ್ತೈತಿ? 3 ಇರ್ತೈತಲೋ. ಇಲ್ಲಿಂದ ಇಲ್ಲಿ ಮಟ ಎಷ್ಟು ಇರ್ತೈತಿ? 3 ಇರ್ತೈತಿ. ಓಕೆ, ಹಂಗಾರೆ ಇದು ಎಷ್ಟು ಇರ್ತೈತಿ? ಇದು ಎದಕ್ಕೆ ಬೇಕಪ್ಪ ಅಂದ್ರೆ ನಮಗೆ ಗೊತ್ತೈತಿ, ತ್ರಿಕೋನದ ವಿಸ್ತೀರ್ಣ ಕಂಡುಹಿಡ್ಬೇಕಂದ್ರೆ ಹಾಫ್ ಬೇಸ್ ಇಂಟು ಹೈಟ್. ನಮಗಿಲ್ಲಿ ಹೈಟ್ ಗೊತ್ತಿಲ್ಲ. ಹೈಟ್ ಕಂಡು ಹಿಡ್ಕೊಳಕ್ಕೆ ಇಷ್ಟೆಲ್ಲ ಮಾಡತ್ತೀವಿ ನಾವು. ಹೈಟ್ ಕಂಡು ಹಿಡ್ಕೊಳ್ಳೋದು ನಿಮ್ಗೆ ಗೊತ್ತೈತಿಲ್ಲೋ. ನಿಮ್ಮ ಪೈಥಾಗೋರಸ್ನ ಪ್ರಮೇಯ ಗೊತ್ತಿರಬೇಕು. ಪೈಥಾಗೋರಸ್ನ ಪ್ರಮೇಯ ಗೊತ್ತಿಲ್ಲ ಅಂತಂದ್ರೆ ಹೆಂಗೆ ಮಾಡ್ತೀರಿ? ನಿಮ್ಗೆಲ್ಲರಿಗೂ ಹೇಳ್ತೀನಿ ನೋಡ್ರಿ. a² + b² √= c. ಇದರ ಬೆಲೆ c, ಇದು a, ಇದು b. a ಬೆಲೆ ಗೊತ್ತಿಲ್ಲ, √a² ಪ್ಲಸ್ b² ಬೆಲೆ ಗೊತ್ತೈತಿ, 3 3 9 = c. ಓಕೆ, ಈಗ ಏನು ಮಾಡೋಣ? ಇದನ್ನ ಈ ಕಡೆ ಕಳಿಸೋಣ. ಸಿ ಬೆಲೆ ಗೊತ್ತೈತಿಲ್ಲ ನಮಗೆ 2. ಸಿ ಬೆಲೆ ಗೊತ್ತೈತಿ 2. ಓಕೆ, 2 ಬರುತ್ತೆ. ಸ್ಕ್ವೇರ್ ರೂಟ್ ತೆಗೆದ್ರೆ ಈ ಕಡೆ ಏನಾಕತಿ? ಸ್ಕ್ವೇರ್ ಆಕತಿ. ಎಷ್ಟಾಯ್ತಿದು? a² = 2 2 4. ಈ 9 ಈ ಕಡೆ ಬಂದ್ರೆ
9 ಈ ಕಡೆ ಬಂದ್ರೆ ಮೈನಸ್ ಆಯ್ತು, ಹೌದಾ? ಸಾರಿ, ಸ್ಮಾಲ್ ಎರರ್. ಇದರ ಬೆಲೆ 2 ಅಂತಂದ್ರೆ 4 ಬರ್ಕೊಂಡಿವಿ, ಇಲ್ಲಿ ಬರೀದು 2 ಬರ್ದೀನಿ ನೋಡ್ರಿ. ಇಲ್ಲಿ ಎಷ್ಟದ 3 3 9 ಕರೆಕ್ಟ್ ಬರ್ದೀವಿ. ಇದ್ರದ್ದು ಎಷ್ಟು ಆಗಬೇಕು 4 ಇದ್ರೆ ಆ್ಯಕ್ಚುಯಲ್ ಬೆಲೆ ಎಷ್ಟು 4, ನಾವು ಬರ್ಕೊಂಡಿದ್ದು 2. 4 ಇಲ್ಲಿ 4 ಬರ್ಕೊಂಡಿವಿ. ಸ್ಕ್ವೇರ್ ರೂಟ್ ಇದ್ದಿದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ಆಗ್ತದೆ, ಹಂಗಾರೆ 4 4 16. ಈ 9 ಇದ್ದದ್ದು ಈ ಕಡೆ ಬಂದ್ರೆ ಮೈನಸ್ ಆಗ್ತದೆ. ಎ ಸ್ಕ್ವೇರ್ ಇದ್ದದ್ದು ಏನಾಗ್ತದೆ 16 9 ಹೋದ್ರೆ 7 ಬಂತು. ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದ್ರೆ ಸ್ಕ್ವೇರ್ ರೂಟ್ ಬಂತು. ಹಂಗಾರೆ ಇದರ ಬೆಲೆ ಎಷ್ಟು ಸ್ಕ್ವೇರ್ ರೂಟ್ 7. ಇಷ್ಟೆಲ್ಲ ನಿಮ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನೀವು ಏನು ಮಾಡ್ಬೋದಾಗಿತ್ತು ಗೊತ್ತಾನ, ಡೈರೆಕ್ಟಾಗಿ ಇದರ ಸ್ಕ್ವೇರ್ 4 4 16 ಮೈನಸ್ 3 3 9 ಇಷ್ಟ ಬರೀಬೇಕು ನೀವು. ಮ್ಯಾಕ್ಸಿಮಮ್ ಬರೆದ್ರು ಗೊತ್ತಾಗ್ಲ. ಓಕೆ, ಹಂಗಾರೆ ನಮ್ಗೆ ಹೈಟ್ ಸಿಗ್ತೀವಿ. ಹಾಫ್ ಅಂತೂ ಬರ್ತೀವಿ, ಹಾಫ್. ಬೇಸ್ ಎಷ್ಟೈತಿ 3 ಬರ್ತೀವಿ. ಹೈಟ್ ಎಷ್ಟೈತಿ √7. ಓಕೆ, ಸಾರಿ, ಬೇಸ್ ಎಷ್ಟೈತಿ ಇದ್ರದ್ದು 6 ಐತಿ. ಬೇಸ್ ಎಷ್ಟೈತಿ 6. 2 1 2 3. ಓಕೆ, 3√7 ಆಪ್ಷನ್ 2 ಸರಿಯಾದ ಉತ್ತರ ಆಗಿರುವಂಥದ್ದು. ನೋಡ್ರಿ, ಸಿಂಪಲ್ ಅದ, ತಿಳ್ಕೊಬೇಕು. ಒಂದು ತ್ರಿಕೋಣ ಅದ, ಇದರ ಪರಿಧಿ ಕೊಟ್ಟರು. 2 ಬದಿಗಳದ್ದು ಬಾಹು ಸಮ ಇದ್ರೆ ಇನ್ನೊಂದು ಏನೈತಿ ಅದರದ್ದು 1.5 ಪಟ್ಟು ಐತಿ. ನಮಗೆ ಕ್ಯಾಲ್ಕುಲೇಷನ್ ಈಸಿ ಆಗಕ್ಕೆ ಇದನ್ನು 2 ಮಾಡ್ಕೊಂಡು ಇದನ್ನು 2 ಮಾಡ್ಕೊಂಡು ಇದನ್ನು 2ರಿಂದ ಗುಣಿಸಿದ್ರೆ 3 ಆಯ್ತು. ಓಕೆ, ಆ್ಯಕ್ಚುಯಲ್ ಆಗಿ ನಮ್ಮ ಪ್ರಕಾರ ಸುತ್ತಳತೆ 7 ಐತಿ. 7 ಅಂದ್ರೆ 14. ಹಂಗಾರೆ 2 ಅಂದ್ರೆ ಎಷ್ಟು ಇರ್ತೈತಿ, ಇದು 2 ಪಟ್ಟು ಆಗತ್ತೆ ಅಂದ್ರೆ ಇದು 2 ಪಟ್ಟು, ಇದು 2 ಪಟ್ಟು, ಇದು 2 ಪಟ್ಟು. ಓವರಾಲ್ ಆಗಿ ಇದು 6 ಐತಿ. ನಾವು ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನಮಗೆ ಸೂತ್ರ ಗೊತ್ತೈತಿ, ಹಾಫ್ ಬೇಸ್ ಇಂಟು ಹೈಟ್. ಬೇಸ್ ಅಂತೂ ಸಿಕ್ಕೈತೆ ನಮಗೆ, ಇನ್ನೇನು ಬೇಕು ಹೈಟ್ ಬೇಕು. ಹೈಟ್ ಎಷ್ಟು ಹೆಂಗೆ ಕಂಡುಹಿಡ್ಕೋಬೇಕು, ಡೈರೆಕ್ಟ್ ಪೈಥಾಗೋರಸ್ನ ಪ್ರಮೇಯ. ಏನು ಮಾಡ್ತೀರಿ, √4 4 16 ಮೈನಸ್ 3 3 9 ಎಷ್ಟಾಯ್ತಪ್ಪ √7. ಹೈಟ್ ಬಂತು ಇಷ್ಟ. ಹೈಟ್ 1/2 ಇಂಟು 6 ಇಂಟು √7. 2 1 2 3 3 √7 ಇಷ್ಟ ಐತ್ರ ಸೊಲ್ಯೂಷನ್. ಓಕೆ, 20ನೇ ಪ್ರಶ್ನೆ. ಒಂದು ವಸ್ತುವಿನ ಗುರುತು ಬೆಲೆಯ ಮೇಲೆ 20% ರಿಯಾಯಿತಿಯನ್ನು ಅನುಮತಿಸಿದ ನಂತರ ವ್ಯಾಪಾರಿಯು 12% ಲಾಭ ಗಳಿಸುತ್ತಾನೆ. ಯಾವುದೇ ರಿಯಾಯಿತಿಯನ್ನು ಅನುಮತಿಸದೆ ಗುರುತಿಸಲಾದ ಬೆಲೆಗೆ ಲೇಖನವನ್ನು ಮಾರಾಟ ಮಾಡಿದರೆ ಅವನ ಲಾಭದ ಶೇಕಡಾವನ್ನು ಕಂಡುಹಿಡಿಯಿರಿ. ಮಾರ್ಕ್ಡ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ನಮಗೆ ಗೊತ್ತದೆ. 100 ಮೈನಸ್ ಡಿ. 100 ಮೈನಸ್ ಡಿ ಅಂದ್ರೆ ಕಾಸ್ಟ್ ಪ್ರೈಸ್ ಸಿಗ್ತದೆ. 100 ಮೈನಸ್ ಡಿಸ್ಕೌಂಟ್ ಅಂದ್ರೆ ಕಾಸ್ಟ್ ಪ್ರೈಸ್. 100 ಪ್ಲಸ್ ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್. ಇದು ನಿಮಗೆ ಭಾಳ ಸರಿ ಹಿಂದಿನ ಶಿಫ್ಟ್ ಒಳಗೆ ಹೇಳಿದ್ದೀನಿ ನೋಡ್ರಿ. 100 ಮೈನಸ್ ಡಿ ಅಂದ್ರೆ ಕಾಸ್ಟ್ ಪ್ರೈಸ್. ಡಿಸ್ಕೌಂಟ್ ಎಷ್ಟು ಕೊಟ್ಟಾನ 20%. 100 ಒಳಗೆ 20% ಹೋದ್ರೆ ಕಾಸ್ಟ್ ಪ್ರೈಸ್ ಎಷ್ಟು ಬಂತಪ್ಪ 80. ಓಕೆ, ಮಾರ್ಕೆಟ್ ಪ್ರೈಸ್ 100 ಪ್ಲಸ್ ಪಿ. 100 ಒಳಗೆ 12% ಲಾಭ ಗಳಿಸತ್ತಾನಂದ್ರೆ ಎಷ್ಟು ಮಾರ್ಕ್ ಮಾಡಿರ್ತಾನವ 112. ಮುಗದ ಹೋತು. ಉಳಿದದ್ದೆಲ್ಲ ಆ ಕಡೆ ಈ ಕಡೆ ತೊಗೊಂಡು ಅದನ್ನು ತೊಗೊಂಡು ಇದನ್ನು ತೊಗೊಂಡು ಮಾಡೋ ಅವಶ್ಯಕತೆ ಇಲ್ಲ. ಇದು ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡೋದು ನಾವು. ಓಕೆ, ಕಾಸ್ಟ್ ಪ್ರೈಸ್ ಐತಿ 80 ರೂಪಾಯಿ, ಮಾರ್ಕೆಟ್ ಪ್ರೈಸ್ ಐತಿ 112 ರೂಪಾಯಿ. ಯಾವುದೇ ರಿಯಾಯಿತಿ ಕೊಡಲಿಲ್ಲ ಅಂದ್ರೆ ಎಷ್ಟು ಲಾಭ ಆಕಿತ್ತು ನೋಡ್ರಿ. ಇಲ್ಲಿ 112 ರೂಪಾಯಿ ಮಾರ್ಕೆಟ್ ಪ್ರೈಸ್ ಐತಿ, ಇದ್ರ ಮ್ಯಾಗ ಏನೂ ರಿಯಾಯಿತಿ ಕೊಟ್ಟಿಲ್ಲ ನೋಡ್ರಿ. ಎಷ್ಟು ಲಾಭ ಆಕತಿ ಇಲ್ಲಿ 32 ರೂಪಾಯಿ ಲಾಭ. ಎಷ್ಟು ರೂಪಾಯಿ ಒಳಗೆ 80 ರೂಪಾಯಿ ಒಳಗೆ. ಶೇಕಡಾಕ್ಕೆ ಬದಲು ಮಾಡ್ಬೇಕಂದ್ರೆ 100ರಿಂದ ಗುಣಿಸ್ತೀವಿ. 0ಯಿಂದ 0 ಹೋಗ್ತೀವಿ. 8 1 8 4 4 ಇಂಟು 10 ಅಂದ್ರೆ 40 ಶೇಕಡ. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಎಕ್ಸಾಮ್ ನಿಯರ್ ಇದೆ, ಚೆನ್ನಾಗಿ ಸ್ಟಡಿ ಮಾಡಿರಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.